ನಮಸ್ಕಾರಮ್ಮ. ಐತ್ರಿ ಉಪನಿಷತ್ತಿನ ಇವತ್ತು ಖಂಡ 3. ನಿನ್ನೆ ಹೇಳಿದ್ರು ಮೂರ್ತಿಯನ್ನ ಅವನು ನೀರಿನಿಂದಲೇ ಪಂಚಭೂತದಿಂದಲೇ ತೆಗೆದ ಅಂತ ಹೇಳಿದ್ವಿ. ಇವಾಗ ಮುಂದಿನ ಮಂತ್ರ ಇವತ್ತು ನೋಡ್ಬೇಕು. ಸೊ ಹೇಳ್ತಾನೆ, ಸ ಇಮೇನು ಲೋಕಾಹ ಲೋಕಪಾಲಾಶ್ಚ, ಎಲ್ಲರನ್ನು ಸೃಷ್ಟಿ ಮಾಡ್ತಾ ಲೋಕವನ್ನ ಲೋಕಪಾಲಕರನ್ನ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರು. ಲೋಕಾನು ಸೃಜಾಯಿತಿ, ಅವಾಗ ಹೇಗ್ ಮಾಡ್ದ? ಸೋ ಅಭ್ಯ ಏವ ಪುರುಷಂ ಸಮುದ್ರತ್ಯ, ನೀರಿನಿಂದಲೇ ಏನ್ ಮಾಡ್ತಾನೆ? ಆ ಪುರುಷನನ್ನು ಹೊರಗೆ ತಂದು ಅಮೂರ್ಚಯತೆ, ಒಂದು ಆಕಾರವನ್ನು ರೂಪಿಸಿದ, ಮಾನವ ಆಕಾರವನ್ನು ರೂಪಿಸಿದ. ಇದು ಇದುವರೆಗೂ ನಿನ್ನೆ ಆಗಿತ್ತು. ಇವಾಗ ಮುಂದಿನ ಮಂತ್ರ ಹೇಗೆ ಸೃಷ್ಟಿ ಆಗತ್ತೆ ಅಂತ ಹೇಳಿದ್ರು. ಒಟ್ಟಲ್ಲಿ ನೆನ್ನೆ ಕನ್ಕ್ಲೂಡ್ ಮಾಡೋವಾಗ ಹೇಳಿದ್ರು, ಬರೀ ಎಲ್ಲವೂ ನೀರಿನ ಅಧಿಕವಾಗಿರೋದ್ರಿಂದ ಅಂಬಸ್ಸು ಅಂತ ಎಲ್ಲ ಹೆಸರುನು ಹೇಳಿದ್ದಾರೆ. ಇವತ್ತು ನೋಡಿ ನೆಕ್ಸ್ಟ್ ಮಂತ್ರ. ಓಂ ತಮಭ್ಯ ತಪತೆ, ಓಂ ತಮಭ್ಯ ತಪತೆ, ತಸ್ಯ ಅಭಿತಪ್ತಸ್ಯ, ತಸ್ಯ ಅಭಿತಪ್ತಸ್ಯ ಮುಖಂ ನಿರಭಿದ್ಯತ, ಮುಖಂ ನಿರಭಿದ್ಯತ, ಯಥಾ ಅಂಡಂ ಯಥಾ ಅಂಡಂ ಮುಖಾದ್ವಾಕ್ ಮುಖಾದ್ವಾಕ್, ವಾಚೋ ಅಗ್ನಿಃ ವಾಚೋ ಅಗ್ನಿಃ ಅಂದ್ರೆ. ಓಂ ತಮಭ್ಯ ತಪತೆ ತಸ್ಯಾಭಿತಪ್ತಸ್ಯ ಮುಖಂ ನಿರಭಿದ್ಯತ, ಯಥಾ ಅಂಡಂ ಮುಖಾದ್ವಾಕ್ ವಾಚೋ ಅಗ್ನಿಃ ಅಂತ ಹೇಳು. ಹೇಗೆ ಕೋಳಿ ಬರ್ಬೇಕು ಅಂದ್ರೆ ಮೊಟ್ಟೆಯಿಂದ ಅದ್ ಏನ್ ಮಾಡತ್ತೆ ಅಂದ್ರೆ ಹೀಟ್ ಕೊಡತ್ತೋ ಇಲ್ವೋ, ಅದೇ ರೀತಿ ಎಲ್ಲಾ ಪಕ್ಷಿಗಳು ತಮ್ಮ ಇದಕ್ಕೆ ಹೀಟ್ ಕೊಡತ್ತೋ ಇಲ್ವೋ. ಒಂದು ವಿಷಯ ನಮಗೆ ಗೊತ್ತಿರ್ಲಿಲ್ಲ, ಹೇಳಿದ್ರು. ಕೋಗಿಲೆ ಏನ್ ಮಾಡತ್ತಂತೆ ಅಂದ್ರೆ, ಕೋಗಿಲೆ ಮೊಟ್ಟೆಗೂ ಕಾಗೆ ಮೊಟ್ಟೆಗೂ ನಮಗೆ ವ್ಯತ್ಯಾಸ ಗೊತ್ತಾಗಲ್ಲಂತೆ. ಅದ್ ಏನ್ ಮಾಡತ್ತಂತೆ ಅಂದ್ರೆ, ಯಾವ ಇದ್ರಲ್ಲಿ ಕಾಗೆ ಮೊಟ್ಟೆ ಇಟ್ಟಿದೆಯೋ ನೋಡತ್ತಂತೆ ಎಂತ ಜಾಗ ಸುರಕ್ಷಿತವಾಗಿದೆಯಾ ಅಂತ. ಕೆಳಗಡೆ ತುಂಬಾ ಬುಷಿಯಾಗಿರ್ಬೇಕು ಗಿಡಗಳು, ಮುಚ್ಚಿಟ್ಕೊಳಕ್ ಅವಕಾಶ ಇರೋಂಗಿರ್ಬೇಕು ಅಂತ ಆ ಮರದ ಇದ್ರಲ್ಲಿ ಇಟ್ಟಾಗ ಆ ಮೊಟ್ಟೆನ ತೆಗೆದಾಕ್ಬಿಟ್ಟು ಕೋಗಿಲೆ ಏನ್ ಮಾಡತ್ತಂತೆ, ನೈಟಿಂಗೇಲ್ ತನ್ನ ಮೊಟ್ಟೆನ ಅಲ್ಲಿ ಇಟ್ಟು ಬಿಡುತ್ತಂತೆ. ಈ ಕಾಗೆಗ ಗೊತ್ತಾಗೋದಿಲ್ಲ, ಇದ್ರ ಮೊಟ್ಟೆ ತೆಗೆದು ಬಿಸಾಕ್ಬಿಟ್ಟಿರುತ್ತೆ. ಅದು ಎಲ್ಲ ಅದಕ್ಕೆ ಹೀಟೆಲ್ಲ ಕೊಡತ್ತೆ, ಎಲ್ಲ ಆಯ್ತು. ಮರಿ ಬಂದ ಹೊರಗಡೆ ಅದು ಸೌಂಡ್ ಮಾಡಕ್ಕ ಕಾಕ ಅಂತ ಸೌಂಡ್ ಮಾಡಲ್ಲ, ಅದು ಕೋಗಿಲೆ ತರ ಸೌಂಡ್ ಮಾಡುತ್ತೆ. ಅವಾಗ ಕಾಗೆ ಬಹಳ ಕೋಪ ಬರುತ್ತಂತೆ, ಅದನ್ನ ಎಲ್ಲಾನು ಹೊರಗಡೆ ತಳ್ಳುತ್ತಂತೆ. ಅಷ್ಟೊಳಗೆ ಏನಾಗುತ್ತೆ, ಅದನ್ನ ತಳ್ಳಿದ್ರೆ ಇದು ಸೆಲೆಕ್ಟ್ ಮಾಡಿದೆಯಲ್ಲ ಮೊದಲೇ ತಾಯಿ ಎಲ್ಲ ಮುಚ್ಚಿಟ್ಕೊಳಕ್ ಜಾಗ, ಅಲ್ಲೆಲ್ಲ ಮೆತ್ತಗೆ ಮುಚ್ಚಿ ಕಾಗೆ ರಾತ್ರಿ ಹೊತ್ತು ಹುಡ್ಕೋಕ್ ಹೋಗಲ್ಲ ಅದಕ್ಕೆ. ಇದಕ್ಕೆ ಮೆತ್ತಿಗೆ ಅಲ್ಲಿಂದ ತಗೊಂಡು ದೂರ ಹೊಟ್ಟೋಗತ್ತಂತೆ, ತಪ್ಪಿಸ್ಕೊಂಡ್ಬಿಡತ್ತೆ. ಹೀಗೆ ಬೇಕಾದಷ್ಟು ಹೀಗೆ ಪ್ರಪಂಚದಲ್ಲಿ ಸೃಷ್ಟಿ ಹೀಗಿದಿಲ್ಲ, ಇದೆಲ್ಲ ಯಾರಿಗೂ ಗೊತ್ತಿರೋಲ್ಲ ನೋಡು. ಯಾಕೆ ಅಂದ್ರೆ ಅದು ಹೀಟಿಂದ ಅದಕ್ಕೆ ಕೊಡ್ಬೇಕು. ಹೀಟ್ ಕೊಟ್ರೇನೆ ಮೊಟ್ಟೆ ಏನಾಗೋದು, ಅದು ಒಡೆದು ಮರಿ ಬರೋದು. ಅದೇ ರೀತಿ ಇಲ್ಲಿ ಹೇಳ್ತಾರೆ, ತಮ್ ಯಾರನ್ನ ಹಿಂದಿನ ಮಂತ್ರ ಹೇಳಿದ್ರಲ್ಲ, ಪುರುಷಂ ಸಮುದ್ರತ್ಯ ಅಮೂರ್ಛಯತೆ, ಒಂದು ಆಕಾರವನ್ನು ತೆಗೆದು ಅದಕ್ಕೆ ಒಂದು ಆಕಾರ ಮನುಷ್ಯನ ಆಕಾರವನ್ನ ಕೊಟ್ಟ ಅಂತ ಹೇಳಿದ್ರಲ್ಲ. ಅತಂ ಅವನನ್ನು ಅಭ್ಯುತಪತ್, ಆ ಮೊಟ್ಟೆಯ ಆ ಅಂಡವನ್ನು ಕಾಯಿಸಿದ ತಕ್ಷಣ ಏನಾಯ್ತು, ಹೀಟ್ ಕೊಟ್ಟಿದ್ರೆ ತಸ್ಯ ಆ ಮೊಟ್ಟೆಯಲ್ಲಿ ಅದ್ರಲ್ಲಿ ಬಂದಿರೋದಕ್ಕೆ ಏನಾಯ್ತು, ಅಭಿತಪ್ತಸ್ಯ ಕಾಯಿಸಲ್ಪಟ್ಟ ಮುದ್ದೆ, ಹೀಟೆಡ್ ಏನಾಯ್ತು ಅವಾಗ
ಮುಖಂ ನಿರಭಿದ್ಯತ. ಪಟ್ಟು ಒಂದು ಸೀಳ್ತು. ನಾವು ಕಡ್ಲೆಕಾಯಿ ಎಲ್ಲ ಏನಾದ್ರೂ ರೋಸ್ಟ್ ಮಾಡೋಕೆ ಮೈಕ್ರೋವನ್ ಇಟ್ರೆ ಅಬ್ಸರ್ವ್ ಮಾಡಿ, ಸ್ವಲ್ಪ ನಿಮಿಷ ಇಟ್ಬಿಟ್ಟೆ ಟಪ್ ಟಪ್ ಶಬ್ದ ಬರ್ತಾ ಇರ್ತದೆ. ಏನ್ ಮಾಡುತ್ತೆ ಅದು? ಆ ಸ್ಕಿನ್ ಪಟ್ ಪಟ್ ಅಂತ ಹೊಡ್ಕೊಳತ್ತೆ. ಅದೇ ರೀತಿ ಇಲ್ಲೂ ಏನಾಗಿತ್ತು, ಫಸ್ಟ್ ಒಡ್ಕೊಂಡ್ರೆ ಯಾವ್ದು ಬಂತು? ಮುಖದ ಬಿರುಕು. ನೋಡಿ, ಬಾಯಿ ಲೀಡರ್ ಬಂದ್ಬಿಡ್ತು. ಹೇಗೆ ಅಂದ್ರೆ ಯಥಾ, ಹೇಗೆ ಅಂಡಂ, ಅಂಡದಲ್ಲಿ ಎಗ್ಗಿನಿಂದ ಮುಖದಿಂದ ಬರೋ ಹಂಗೆ, ಅಂಡದಿಂದ ಬರೋ ಹಂಗೆ ಅಂತ. ಇವಾಗ ಮುಖದಿಂದ ಏನ್ ಬಂತು? ವಾಕ್. ಯಾವ ಶಕ್ತಿ ಬಂತು? ಮಾತನಾಡುವ ಶಕ್ತಿ. ಆ ಮಾತನಾಡುವ ಶಕ್ತಿ ಬಂದಿಂದ ಆ ಮಾತನಾಡುವ ಶಕ್ತಿಗೆ ದೇವತೆ ಇರ್ಬೇಕಲ್ಲ. ಯಾಕಂದ್ರೆ ಯಾವುದೇ ಶಕ್ತಿನ ಹ್ಯಾಂಡ್ಲ್ ಮಾಡೋಕೆ ಚೈತನ್ಯ ಇರ್ಬೇಕು. ಇವಾಗ ನಾವ್ ಹೇಳಿದ್ವಿ ಹ್ಯಾಮರ್ ಇಂದ ಇದಾಯ್ತು, ತುಂಡಾಯ್ತು ಅಂತ. ಅವಾಗ ಹ್ಯಾಮರ್ ಇಂದ ತುಂಡಾಯ್ತು ಅಂದ್ರೆ ಡಬ್ಬಾಲಿರೋ ಹ್ಯಾಮರು ಹೊರಗ್ ಬಂದು ಮಾಡತ್ತ ತಾನೆ? ಇಲ್ವಲ್ಲ. ಯಾರೋ ಹ್ಯಾಮರ್ನ ಉಪಯೋಗಿಸೋನು ತಾನೆ ಮಾಡ್ದ. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಆ ವಾಕ್ ಅನ್ನೋದಕ್ಕೆ, ಆ ಶಕ್ತಿಗೆ ಯಾರೋ ಒಬ್ಬ ಇದ್ದಾನೆ. ಯಾರದು? ಅಗ್ನಿ. ಅಗ್ನಿಯೇ ದೇವತೆ. ಇದು ಮೂರ್ನ ಚೆನ್ನಾಗಿ ಇಟ್ಕೋಬೇಕು. ಮೊದಲು ಮನೆ ಯಾವುದು? ಮುಖ. ವಾಗೇಂದ್ರಿಯಕ್ಕೆ ಮನೆ ಯಾವುದು? ಮುಖ. ದೇವತೆ ಯಾರು? ಅಗ್ನಿ. ಇಂದ್ರಿಯ ಯಾವುದು? ವಾಚ. ಅಂದ್ರೆ ಮಾತನಾಡುವ ಶಕ್ತಿನೇ ಇಂದ್ರಿಯ. ಕ್ಲಿಯರ್ ಆಯ್ತಾ ಎಲ್ಲಾರ್ಗು? ಇದು ಮೂರು ಒಟ್ಟಿಗೆ ಬಂತು. ಅದಕ್ಕೆ ತುಂಬಾ ಚೆನ್ನಾಗಿ ಬರೀತಾರೆ. ಯಾರು ಸ್ವಲ್ಪ ಚಿಹ್ನೆ ಅನ್ನೋದನ್ನ ತಗೊಳ್ತಾ ಇದ್ದೀನಿ, ಬಹಳ ಚೆನ್ನಾಗಿ ಬರೀತಾರೆ ಅವ್ರು. ಅವ್ರು ಏನ್ ಮಾಡ್ತಾರೆ, ಪರಮಾತ್ಮ ಏನ್ ಮಾಡ್ದ, ಈ ಅಂತಃಕರಣನೂ ನಿರ್ಮಾಣ ಮಾಡ. ಅಂತಃಕರಣ ಅಂದ್ರೆ ಇನ್ನರ್ ಎಕ್ವಿಪ್ಮೆಂಟ್. ಇನ್ನರ್ ಎಕ್ವಿಪ್ಮೆಂಟ್ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇದು ನಾಲ್ಕು ಏನ್ ಮಾಡುತ್ತೆ? ಇನ್ನರ್ ಎಕ್ವಿಪ್ಮೆಂಟ್. ಮನಸ್ಸು ಏನ್ ಮಾಡುತ್ತೆ? ಸಂಕಲ್ಪ ವಿಕಲ್ಪ ಮಾಡುತ್ತೆ. ಹೋಗ್ಲಾ ಬೇಡ್ವಾ, ತಗೊಳ್ಳ ಬೇಡ್ವಾ, ಬಿಡ್ಲಾ ಬೇಡ್ವಾ, ಹೀಗೆ ಅಂದ್ರೆ ಒಂದು ಚಾಯ್ಸ್ ತರ ಇದನ್ನ ವಿಚಾರ ಮಾಡೋದಕ್ಕೆ ಮನಸ್ಸು ಅಂತಾರೆ. ಬುದ್ಧಿ ಅಂದ್ರೆ ಏನು? ಯಾವಾಗ ವಿಚಾರ ಮಾಡಿ ಯು ಮಸ್ಟ್ ಕಮ್ ಟು ಎ ಕನ್ಕ್ಲೂಷನ್ ಅಲ್ವಾ? ವಿಚಾರ ಮಾಡೋದಕ್ಕೋಸ್ಕರ ಮಾಡ್ತಾರೆ ಯಾರಾದ್ರು. ವಿಚಾರ ಮಾಡಿ ಅದನ್ನ ನಿಶ್ಚಯ ಮಾಡಿದ್ರೆ ಬುದ್ಧಿ ಎಂದು. ಚಿತ್ತ ಅಂದ್ರೆ ಏನು? ಮತ್ತೆ ಎಲ್ಲ ಅನಾದಿ ಕಾಲದಿಂದ ನಾವು ಏನೇನು ಅನುಭವಿಸಿದೆವೋ ಅದರದ್ದು ಎಲ್ಲವೂ ಪುಟಾಣಿ ಒಂದು ಚಿಕ್ಕ ಜಾಗದಲ್ಲಿ ಹೇಗಿರುತ್ತೆ? ಜ್ಞಾನ ರೂಪವಾಗಿರುತ್ತೆ. ಸಂಸ್ಕಾರ ಅಂತಾರೆ. ಚಿತ್ತದಲ್ಲಿ ಆ ಸಂಸ್ಕಾರ ಅನ್ನೋದು ಜ್ಞಾನ ರೂಪವಾಗಿ ತುಂಬಿದೆ. ಅದು ಎಂತ ಬೇಕಾದ್ರೂ ಜ್ಞಾನ ಇರ್ಬೋದು. ಬೀಗ ಹೊಡೆಯೋದು ಜ್ಞಾನ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಯಾವುದನ್ನು ಬೇಕಾದ್ರೂ ಇಮಿಟೇಟ್ ಮಾಡೋದು, ಅದೇ ತರ ಪ್ರೊಡ್ಯೂಸ್ ಮಾಡೋದು, ಕುಶಲತೆ ಇರ್ಬೋದು, ಏನಾದ್ರೂ ಇರ್ಬೋದು. ಯಾವ ಜ್ಞಾನಕ್ಕೂ ಕೆಟ್ಟದ್ದು ಒಳ್ಳೇದು ಅಂತ ಹೆಸರಿಲ್ಲ. ಇವಾಗ ನಿಮ್ಮ ಚಿತ್ತದಲ್ಲಿ ಅದು ತುಂಬಿದೆ. ನೀವು ಬುದ್ಧಿವಂತರಾದ್ರೆ ಆ ಚಿತ್ತದಲ್ಲಿ ಯಾವ ಗುರಿಯನ್ನ ಇಟ್ಕೋತೀರಾ, ಯಾವುದಕ್ಕೋಸ್ಕರ ಏನನ್ನ ಮಾಡ್ತೀರಾ ಅಂತ ನೋಡಿದ್ರೆ ಆವಾಗ ಅದಕ್ಕೆ ಒಳ್ಳೇದು ಕೆಟ್ಟದ್ದು ಹೆಸರು ಬರುತ್ತೆ. ನೀವು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ತೊಂದರೆ ಮಾಡಿ ಇನ್ನೊಬ್ರಿಗೆ ಹಿಂಸೆ ಮಾಡಿದ್ರೆ ಪಾಪ ಅಂತ ಬರುತ್ತೆ. ಸ್ವಾರ್ಥ ಇಲ್ದೆ ಎಲ್ಲಾರು ಚೆನ್ನಾಗಿರ್ಲಿ ಅಂತ ಯಾವ ಕೆಲಸ ಮಾಡ್ತಿರೋ ಅದರಿಂದ ಏನಾಗುತ್ತೆ? ಪುಣ್ಯ ಬರುತ್ತೆ. ಹೀಗೆ ಏನಾಗತ್ತೆ? ಬಹಳ ಚೆನ್ನಾಗಿ ಪರಮಾತ್ಮನ ವ್ಯವಸ್ಥೆ ಇದೆ, ಚಿತ್ತ ಇದೆ. ಆಮೇಲೆ ಅಹಂಕಾರ, ಈಗೋ. ಅಹಂಕಾರನೂ ಸ್ವಲ್ಪ ಮಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಹಂಕಾರ ತುಂಬಾ ಚೆನ್ನಾಗಿರುತ್ತೆ. ಏನ್ ಅಹಂಕಾರ ಅಂದ್ರೆ ಈ ಶರೀರದಲ್ಲಿ ನಾನು ಅನ್ನುವ ಭಾವನೆ. ಇವಾಗ ನೋಡಿ, ನಾನು ಅನ್ನುವ ಭಾವನೆ ಈ ಶರೀರದಲ್ಲಿ ಇದ್ರೆ ಅವ್ರಿಗೆ ನಾವೇನ್ ಹೇಳ್ತೀರಿ? ಡಿಮೆನ್ಷಿಯಾ ಪೇಷಂಟ್ ಅಂತ ಹೇಳೋದು. ನಾನ್ ಯಾರು ಅಂತ ಗೊತ್ತಿಲ್ಲ, ನನ್ನವ್ರು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಅದಲ್ಲ, ಅಹಂಕಾರ ಬೇಕು ನಮ್ಗೆ. ಎಷ್ಟು ಬೇಕು? ನಾನ್ ಯಾರು ಅಂತ ನನಗೆ ಗೊತ್ತಿರ್ಬೇಕು. ನಾ ಯಾರು, ಹೆಣ್ಣ ಗಂಡ, ಯಾರಿಗೆ ಸಂಬಂಧಪಟ್ಟಿದ್ದೀನಿ, ಇಷ್ಟು ಬೇಕು ನಮಗೆ. ಇದೆಲ್ಲ ತುಂಬಾ ಒಳ್ಳೇದು. ಆದ್ರೆ ಅಲ್ಲಿ ಪೂರ ಅಜ್ಞಾನದ ಕಡೆ ಹೊರಟೋಗ್ಬಿಟ್ರೆ ಮಾತ್ರ ಕಷ್ಟ. ಸೊ ಇವಾಗ ನಿಮ್ಗೆ ಏನ್ ಗೊತ್ತಾಯ್ತು? ವಾಕ್ ಇಂದ್ರಿಯ, ವಾಗ್ ಇಂದ್ರಿಯ, ಮಾತನಾಡುವ ಶಕ್ತಿ ಇರುವ ಇಂದ್ರಿಯ. ಅದಕ್ಕೆ ಮನೆ ಯಾವುದು ಅಂದ್ರೆ ನಿಮ್ಮ ಮುಖ.
ಆಮೇಲೆ ಅದಕ್ಕೆ ಇಂದ್ರಿಯ ದೇವತೆ ಯಾರಪ್ಪ ಅಂದ್ರೆ ಅಗ್ನಿ. ಇಲ್ಲಿ ಮಾತ್ರ ತುಂಬಾ ಮುಖ್ಯ ನೋಡಿ. ಅವ್ರು ಹೇಳ್ತಾರೆ ಕೆಲವು ಎಷ್ಟು ಅಧಿಷ್ಠಾತ್ರಿ ದೇವತೆ ಅಗ್ನಿ ಯಾಕೆ ಮಾಡಿದ್ರು ಅಂದ್ರೆ ನಮಗ್ ಗೊತ್ತಾಗತ್ತೆ. ಸ್ವಲ್ಪ ಜನ ಮಾತಾಡೋದು ಬೆಂಕಿ ತರ ಇರುತ್ತೆ, ಸುಡತ್ತೆ ಇನ್ನೊಬ್ರು ಹೃದಯವನ್ನ. ಎಷ್ಟು ರೂಢಾಗಿ ಮಾತಾಡ್ತೀವಿ. ಅದೇ ಅವ್ರೆ ಕನ್ನಡದ ಬಹಳ ಒಳ್ಳೆ ಇರ್ತಾರೆ. ಅಲ್ಲಿ ಹೋಗಿದ್ದೀರಿ, ಬಿಸಿ ಬಿಸಿ ಚರ್ಚೆ ಆಯ್ತು ಅಂತಾರೆ. ಆರ್ಗ್ಯುಮೆಂಟ್ಸ್, ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಲ್ವಾ, ಅದನ್ನೇ ಹೇಳ್ತಾ ಇದಾರೆ. ಆಮೇಲೆ ಏನಾಯ್ತು, ತುಂಬಾ ಹತ್ಕೊಂಡ್ಬಿಡ್ತೀವ್ರಿ ಒಬ್ರಿಗೊಬ್ರು ಮಾತಿನಲ್ಲಿ ಅಂತ ಅಂತಾರೆ ನೋಡಿ. ಎಲ್ಲದಕ್ಕೂ ಅಗ್ನಿ ಅನ್ನೋದು ಎಷ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು ತುಂಬಾ ಚೆನ್ನಾಗಿ ಏನ್ ಹೇಳ್ತಾರೆ ಅಂದ್ರೆ, ಬಿಸಿ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಮ್ಮ ವಾಕ್ ಶಕ್ತಿ ಬೆಳೆಯುತ್ತೆ. ಆಮೇಲೆ ತೈಜಸ್ಸಿನ ಪದಾರ್ಥ, ಇದಕ್ಕೆ ನಿಮ್ಗೆ ಚಾಂದೋಗ್ಯ ಉಪನಿಷದಲ್ಲೇ ಪ್ರಮಾಣ. ತುಪ್ಪ, ಎಣ್ಣೆ ಇದನ್ನೆಲ್ಲ ಸೇವಿಸಿದ್ರೆ ಅದರಿಂದ ನಿಮಗೆ ವಾಕ್ ಶಕ್ತಿ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕಂದ್ರೆ ಮನಸ್ಸು ಅನ್ನದಿಂದ, ಪ್ರಾಣಕ್ಕೆ ನೀರಿನಿಂದ, ವಾಕ್ಗೆ ಜಿಡ್ಡು ಈ ತುಪ್ಪ ಇದರಿಂದ. ಸೊ ಆಯುರ್ವೇದ ಅಂತೂ ಹೇಳೇ ಬಿಡುತ್ತೆ, ತುಪ್ಪ ಸೇವಿಸೋದ್ರಿಂದ ಸಾಮರ್ಥ್ಯ ಆರೋಗ್ಯವನ್ನೇ ಜಾಸ್ತಿ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಅವ್ರು ಸ್ವಯಂ ಹೇಳ್ತಾರೆ. ಅವರು ಚಿನ್ಮಯಾನಂದ ಹೇಳ್ತಾರೆ, ಮನೇಲಿ ಎಷ್ಟು ಕಾಮನ್ ಆಗಿತ್ತು ಅಂದ್ರೆ, ಯಾರಾದ್ರೂ ಹಾಡುಗಾರರು ಇದ್ರೆ ಅವ್ರಿದ್ರೆ ಅವ್ರಿಗೆ ಏನ್ ಮಾಡ್ತಿದ್ರು, ಮೆಣಸು ಸ್ವಲ್ಪ ಜೀರಿಗೆ ನೀರು ಹಾಕಿ ಕುದಿಸ್ಬಿಟ್ಟು ಒಂದಿಷ್ಟು ತುಪ್ಪ ಹಾಕಿ ಕೊಡ್ತಿದ್ರು. ಅವಾಗ ಏನಾಗ್ತಿತ್ತು, ಸೂದನ ಆಗ್ತಿತ್ತು. ಅದೇ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಅನುಭವ ಏನು ಅಂದ್ರೆ, 2 ಗಂಟೆ ಪ್ರವಚನ ಮಾಡ್ಬಿಟ್ಟು ಬಂದದ್ ಮತ್ತೆ ನನ್ನ ಇದ್ರಲ್ಲಿ ಟೆಂಪರೇಚರ್ ನೋಡಿದ್ರೆ 1 ಡಿಗ್ರಿ ಜಾಸ್ತಿ ಆಗ್ತಿತ್ತು. ಎಲ್ಲರಿಗೂ ಅನುಭವ ಆಗತ್ತೆ, ಗೊತ್ತಾಗತ್ತೆ ಅದು. ಹಾಗೆ ಈ ಅಗ್ನಿ, ಮಾತಿಗೆ ಅಗ್ನಿ. ಇದು ಹೇಳೋ ಉದ್ದೇಶ ಏನು ಅಂದ್ರೆ, ನಾವು ತುಂಬಾ ಕೇರ್ಫುಲ್ ಆಗಿ ಮಾತಾಡ್ಬೇಕು. ನಾವು ನಮ್ಮ ಜೀವನದಲ್ಲಿ ಏನೂ ಸ್ವತಂತ್ರತೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದು, ಹೇಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅದು ತುಂಬಾ ದೊಡ್ಡ ತಪ್ಪು ಅಂತ ಉಪನಿಷತ್ತು ನಮಗೆ ಈ ಜ್ಞಾನದ ಮೂಲಕ ನಮ್ಗೆ ಹೇಳ್ತಾ ಇದೆ ನೋಡಿ. ಆ ಮಂತ್ರ, ಅಲ್ಲಿ ಮಂತ್ರ ಅಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ತಮಭ್ಯ ತಪತ್ ತಸ್ಯ ಅಭಿತಪ್ತಸ್ಯ ಮುಖಂ ನಿರಭಿದ್ಯತ ಯಥಾ ಅಂಡಂ ಮುಖಾದ್ ವಾಕ್ ವಾಚೋ ಅಗ್ನಿ. ಇಲ್ಲಿವರೆಗೂ ಆಯ್ತು. ನೆಕ್ಸ್ಟ್ ನೋಡಿ, ನಾಸಿಕೆ ನಿರಭಿದ್ಯೇತಾಂ. ಇಲ್ಲಿ ವ್ಯತ್ಯಾಸ ನೋಡ್ಬೇಕು. ಇಲ್ಲಿ ಮೊದಲು ಏನ್ ಹೇಳಿದ್ರು, ಮುಖಂ ನಿರಭಿದ್ಯತ ಅಂದ್ರು. ಇಲ್ಲಿ ನಾಸಿಕೆ ನಿರಭಿದ್ಯೇತಾಂ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಇಲ್ಲಿ 2, ಅಲ್ಲಿ 1. ಮುಖ ಅಂದ್ರೆ ಒಂದೇ ಬಾಯಿ ಛಿದ್ರ, ನಾಸಿಕದಲ್ಲಿ 2 ಇದೆ. ಅದಕ್ಕೋಸ್ಕರ ನಿರಭಿದ್ಯೇತಾಂ ಅಂದ್ರು. ನಾಸಿಕಾಭ್ಯಾಂ ಪ್ರಾಣಃ. ಅದರಿಂದ ಯಾವುದು ಪ್ರಾಣ, ವಾಸನೆಯನ್ನು ಗ್ರಹಣ ಮಾಡುವ ಶಕ್ತಿ. ಸ್ಮೆಲ್ ಅನ್ನ ಯಾವುದು ರೆಕಗ್ನೈಸ್ ಮಾಡತ್ತೋ, ತಿಳಿದುಕೊಳ್ಳುತ್ತೋ, ಅದಕ್ಕೆ ಏನ್ ಹೇಳಿದ್ರು, ಶಕ್ತಿ ಅಂತಂದ್ರು. ಅದು ಬಂತು ಅಂತ. ಆಮೇಲೆ ಪ್ರಾಣದಿಂದ, ಪ್ರಾಣಾತ್ ವಾಯು. ಅದಕ್ಕೆ ದೇವತೆ ಯಾರು ಅಂದ್ರೆ, ಪ್ರಾಣ ಶಕ್ತಿಗೆ ದೇವತೆ ಯಾರು ಅಂತಂದ್ರೆ ಗಾಳಿ, ವಾಯುನೇ ದೇವತೆ. ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾರಿಗೆ ದೇವತೆ ಅಂತ ಕರೀತಾರೆ ಅಂತಂದ್ರೆ, ಇಂದ್ರಿಯ ವ್ಯಾಪಾರ ಅದಕ್ಕೆ ಬೇಕಾದ ಶಕ್ತಿ ಕೊಡ್ತಾರಲ್ಲ, ಅದಕ್ಕೆ ದೇವತೆ ಅಂತ. ಇಲ್ಲಿ ಒಂದು ಮಾತು ಬರೀತಾರೆ ಬಹಳ ಚೆನ್ನಾಗಿ, ದೇವತೆ ಈ ಎಲ್ಲವನ್ನು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಬೇರೆ ಯಾರಿಗೆ ಸಂಸ್ಕೃತ ಸರಿಯಾಗಿ ಬರೋಲ್ವೋ, ಸರಿಯಾಗಿ ಅಧ್ಯಯನ ಮಾಡಿಲ್ವೋ, ದೇವತೆ ಅನ್ನೋ ಪದವನ್ನ ದೇವರು ಅನ್ನೋ ಅರ್ಥದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಇದರಿಂದ ಬಹಳ ಕನ್ಫ್ಯೂಷನ್. ದೇವ ಅಂದ್ರೆ ದ್ಯೋತನಾಥ್ ದೇವ, ಏನು ಬೆಳಗೋದು, ಪ್ರಕಾಶ ಮಾಡೋದು ಅನ್ನೋದಕ್ಕೆ ದೇವ ಅಂತ ಹೆಸರು. ಆಮೇಲೆ ಇದು ಮಾತ್ರ ಚೈತನ್ಯಕ್ಕೆ ಒಂದು. ನೆಕ್ಸ್ಟ್ ದೇವತೆ ಅಂದ್ರೆ ಏನು, ಇಂದ್ರಿಯ ವಿಷಯಗಳನ್ನು ಪ್ರಕಾಶಿಸುವ ಶಕ್ತಿ. ಇಂದ್ರಿಯಗಳ ಶಕ್ತಿಗೆ ದೇವತೆ ಎಂದು.
ಇವಾಗ ರೂಪ ಇದೆ, ಫಾರ್ಮ್. ಆ ಫಾರ್ಮ್ ಅನ್ನ ಯಾವುದು ಪ್ರಕಾಶ ಮಾಡುತ್ತೋ ಅದಕ್ಕೆ ಕಣ್ಣಿನ ಶಕ್ತಿ, ಚಕ್ಷುರಿಂದ್ರಿಯ ಅಂತ ಕರೀತಾರೆ. ಅದನ್ನ ದೇವತೆ ಅಂತ ಕರೀತಾರೆ. ಅದಕ್ಕೆ ದೇವತೆ ಇರ್ಬೇಕು ಅಂತ. ಹಾಗೆ ಏನಾಗುತ್ತೆ, ನಮ್ಗೆ ಸಂಪ್ರದಾಯದಲ್ಲೇ ಕಲಿಬೇಕು. ವ್ಯಾಕರಣದ ಆಧಾರದ ಮೇಲೆ ಮಂತ್ರಗಳಿಗೆ ಯಾರು ನಮ್ಗೆ ಸರಿಯಾಗಿ ಅರ್ಥವನ್ನು ಹೇಳಿಕೊಟ್ಟಿದಾರೋ, ಆಮೇಲೆ ಅದನ್ನ ರೈಟಿಂಗ್ ಅಲ್ಲೂ ಹಾಕಿದಾರೋ, ಸಾಂಸ್ಕ್ರಿಟ್ ಅಲ್ಲಂತೂ ರೈಟಿಂಗ್ ಅಲ್ಲಿ ಹಾಕಿದ್ದಾರೆ. ಆಮೇಲೆ ನಮ್ಮಂತ ಕನ್ನಡದವ್ರಿಗೆ ಏನಾಗಿದೆ, ನಮ್ಗೆ ಸಾಂಸ್ಕ್ರಿಟ್ ಕಲಿದಿದ್ರೆ ಆ ಲೆಟರ್ಸು ಬರೋದಿಲ್ಲ. ಯಾಕಂದ್ರೆ ಹಿಂದಿ ಕಲ್ತಿಲ್ದಿದ್ರೆ ಅವಾಗ ಕನ್ನಡದಲ್ಲಿ ಬೇಕು. ಅದಕ್ಕೆ ಏನ್ ಮಾಡ್ಬಿಟ್ಟ ಪರಮಾತ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ರೂಪದಲ್ಲಿ ಆವಿರ್ಭಾವ ಮಾಡಿ ನೋಡಿ, ಜಯಚಾಮರಾಜೇಂದ್ರ ಒಡೆಯರ್ಗೆ ಮನಸ್ಸಿನಲ್ಲಿ ಪ್ರೇರಣೆ ಕೊಟ್ಟಿದ್ದಾನೆ ಪರಮಾತ್ಮ. ಮೈಸೂರ ಮಹಾರಾಜರು ಅವರಿಗೆ ಪ್ರೇರಣೆ ಕೊಟ್ಟಿದ್ದಾನೆ. ಏನಂತ, ಎಲ್ಲಾ ಉಪನಿಷತ್ತು ಶಂಕರ ಭಾಷ್ಯಕ್ಕೆ ಕನ್ನಡದಲ್ಲಿ ಅರ್ಥ ಬರ್ಬೇಕು ಅಂತ. ಆವಾಗ ಏನಾಗುತ್ತೆ, ಅಲ್ಲಿ ಒಬ್ರಿದ್ದವ್ರಿಗೆ ವಿದ್ವಾನ್ಗೆ ಹೇಳಿದಂತೆ, ಅವ್ರು ಅವಾಗ ಒಂದ್ ಮಾತು ಹೇಳಿದಂತೆ, ನೋಡಿ ನೀವು ಹೇಳ್ತಾ ಇರೋ ಕೆಲಸ ನಾನು ಅಷ್ಟು ಕೆಪಾಸಿಟಿ ಇಲ್ಲ, ಆದ್ರೆ ಹೊಳೆ ನರಸೀಪುರದಲ್ಲಿ ಇದ್ದಾರೆ ಅವರಿಗೆ ಈ ಶಕ್ತಿ ಇದೆ, ಅವರು ಮಾಡಬಲ್ಲರು ಅಂತ ಹೇಳಿ ಅವಾಗ ಆ ಕಾಲದಲ್ಲಿ 40,000 ಅದಕ್ಕೋಸ್ಕರ ಕೊಟ್ರಂತೆ. ಇವ್ರು ಎಂತವ್ರು ಅಂದ್ರೆ ಅದ್ರಲ್ಲಿ 1 ರೂಪಾಯಿ ಕೂಡ ತಾನು ಹಾಲು ಕುಡಿಯೋಕಾಗ್ಲಿ ತಾನಿನ್ಯಾವುದಕ್ಕೂ ಬಳಸದೆ ಎಲ್ಲಾನು ಪುಸ್ತಕಕ್ಕೆ ಅಷ್ಟು ಪರ್ಫೆಕ್ಟ್ ಆಗಿ ಹಾಕಿ ಎಲ್ಲ 10 ಉಪನಿಷತ್ತು ಎಲ್ಲದಕ್ಕೂ ಭಾಷೆವನ್ನ ಬರೆದು ಕನ್ನಡಲ್ಲಿ. ಅಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮ ಬರ್ತಿದ್ದಾರೆ, ಭಗವದ್ಗೀತೆಗೆ ಬರ್ತಿದ್ದಾರೆ. 90 ಎಷ್ಟು ವರ್ಷ ಇದ್ರವ್ರು, 93 ಏನೋ ಇದ್ರು ಅವರು, 96 ಯಾರಾದ್ರೂ ನಾವೆಲ್ಲ ಧೈರ್ಯವಾಗಿ ಏನಾದ್ರೂ ಮಾಡ್ತಾ ಇದೀವಿ ಅಂದ್ರೆ ಎಂದರೋ ಮಹಾನುಭಾವರು, ಅಂದರಿಕೆ ವಂದನೆ. ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು. ಯಾಕೆಂದ್ರೆ ಎಲ್ಲರೂ ನಮ್ಗೆ ಆ ನಾಲೆಡ್ಜ್ನ ಹರಡೋಕೆ, ಅದನ್ನ ನಾವು ತಿಳ್ಕೊಳಕ್ಕೆ ನಮ್ಗೆ ಇದನ್ನೆಲ್ಲ ಸಹಾಯ ಕೊಟ್ಟಿದ್ದಾರೆ. ಅದಕ್ಕೆ ಈ ತುಪ್ಪ ಅನ್ನೋದು ಹೇಗೆ ನಿಮ್ಗೆ ವಾಕ್ಗೆ ಇದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ವಾಗಿದೆ ಇವಾಗ ಮೂಗಿಂದಕ್ಕೆ ಬಂದಿದೆ. ಮೂಗಿನ ಹೊಳ್ಳೆಗಳು, ನಾಸಿಕೆ ನೆರಬಿದ್ಯೇತ, ಮೂಗಿನ ಹೊಳ್ಳೆಗಳು 2, ನೆರಬಿದ್ಯೇತ ಅಂದ್ರೆ ಸ್ಪ್ಲಿಟ್ ಹೊರಗಡೆ ತೋರ್ಕೊಳ್ತಿವಾಗ. ನಾಸಿಕಾಭ್ಯಾಂ ಪ್ರಾಣ, ಅದರಿಂದ ಏನಾಯ್ತು, ವಾಸನೆ ಮಾಡುವ ಶಕ್ತಿ, ಗ್ರಹಣವನ ಶಕ್ತಿ. ಪ್ರಾಣಾತ್ ವಾಯು, ಅದಕ್ಕೆ ದೇವತೆ ಯಾರು, ವಾಯು ದೇವತೆನೆ, ಗಾಳಿನೇ ದೇವತೆ ಅಂದ್ರು. ಇದು ಅಷ್ಟೇ. ಅವ್ರು ಹೇಳ್ತಾರೆ, ಬೇಕಾದಷ್ಟು ಜನ ಸೈಂಟಿಸ್ಟು ಮಗು ಗರ್ಭದಲ್ಲಿ ಹೇಗೆ ವಿಕಾಸ ಹೊಂದುತ್ತೋ ಅದಕ್ಕೆ ಬ್ಯೂಟಿಫುಲ್ ಆಗಿ ಹೊಂದುತ್ತಂತೆ. ಫೇಸು, ಮಗುಗೂ ಅಷ್ಟೇ ಒಂದೊಂದಾಗಿ ಹೇಗೆ ಗರ್ಭದಲ್ಲಿ ಆಗತ್ತೋ ಅದು ಎಲ್ಲ ಚೆನ್ನಾಗಿ ಹೊಂದತ್ತೆ ಅಂತ ಇವ್ರು ಸಿನಿಮಾ ಅಂತ ಹೇಳಿದಾರೆ. ನಾ ಕೇಳಿದೀನಿ, ಅದನ್ನ ಕಂಪೇರ್ ಮಾಡಿ ಕೇಳಿದೀನಿ ಅಂತ. ಆಮೇಲೆ ಏನಾಯ್ತು, ವಾಯು ತತ್ವ ಬಂತು. ಆಮೇಲೆ ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ನಿಮ್ಮ ಮನೇಲಿ ಬೇಕಾದಷ್ಟು ಸೆಂಟ್ ಬಾಟಲ್ ಇದೆ, ಸ್ಮೆಲ್ ಬರತ್ತಾ, ಬರೋಲ್ಲ. ಯಾವಾಗ ನೀವೇನ್ ಮಾಡ್ಬೇಕು, ಅದನ್ ಮುಚ್ಚಿನ ತೆಗೆದು ವಾಯು ಸಹಾಯ ಆಗ್ಬೇಕು ನಿಮ್ಗೆ, ಆವಾಗ್ಲೇ ಬರೋದು. ಅದಕ್ಕೆ ಹೇಳ್ತಾರೆ, ಆ ಬಾಟ್ಲಲ್ಲಿರೋ ಸುಗಂಧ ಸ್ಮೆಲ್ ನಿಮ್ಗೆ ಬರ್ಬೇಕು ಅಂದ್ರೆ ಈ ಅಧಿಷ್ಠಾತ್ರಿ ವಾಯು ಯಾರು ಇರ್ಬೇಕು, ಅವನಿದ್ರೇನೆ ನಿಮಗೇನಾಗತ್ತೆ, ಅದನ್ನ ಅವನ ಹೆಲ್ಪಿನಿಂದಾನೇ ನಿಮ್ಗೆ ಆ ಸುಗಂಧ ನಿಮ್ಮ ಹತ್ರ ಬರೋದು. ಸೊ ಆ ಮಂತ್ರ ಆಯ್ತು. ನೆಕ್ಸ್ಟ್ ನೋಡಿ, ನಾಸಿಕೆ ನಿರಬಿದ್ಯೇತ, ನಾಸಿಕಾಭ್ಯಾಂ ಪ್ರಾಣ, ಪ್ರಾಣಾತ್ ವಾಯು ಆಯ್ತು. ನೆಕ್ಸ್ಟ್ ಅಕ್ಷಿಣಿ ನಿರಬಿದ್ಯೇತಾಂ, ಇಲ್ಲೂ ಅಷ್ಟೇ 2 ಕಣ್ಣು ತಾನೆ, 2 ಕಣ್ಣು ಬಂತು, ಹೊರ ಬಂದವು. ಅಕ್ಷಿಭ್ಯಾಂ ಚಕ್ಷುಹು, ಅದು ಆ ಅಕ್ಷಿಯಿಂದ ಯಾವುದು ಇಂದ್ರಿಯ ಬಂತು, ಕಣ್ಣು. ಆ ಕಣ್ಣು ಅಂದ್ರೆ ಏನು, ಚಕ್ಷು ಅಂದ್ರೆ ನೋಡುವ ಶಕ್ತಿ. ಚಕ್ಷುಷಃ ಆದಿತ್ಯ, ಆ ನೋಡುವ ಶಕ್ತಿಗೆ ದೇವತೆ ಯಾರಪ್ಪ ಅಂದ್ರೆ ಸೂರ್ಯ. ಇದು ನಿಮ್ಮ ಅನುಭವದಲ್ಲಿ ಬಹಳ ಚೆನ್ನಾಗಿದೆ. ಅವರು ಹೇಳ್ತಾರೆ, ಇದೆಲ್ಲ ತಮಾಷೆ ಕಾಣಿಸುತ್ತೆ, ಆದ್ರೆ ಯೋಚನೆ ಮಾಡಿ,
ಸೂರ್ಯ ಇಲ್ದೆ ಕಣ್ ಕೊಟ್ಟಿದ್ರೆ ಎಲ್ಲಾರು ಅನ್ಕೊಳ್ತಿದ್ರಂತೆ ಇದು 2 ತೂತ್ ಯಾಕಿಟ್ಟಿದಾನೆ ದೇವ್ರು ಅಂತ. ಯಾಕಂದ್ರೆ ಪ್ರಕಾಶ ಇಲ್ದಿದ್ರೆ ಕಣ್ಣು ಏನನ್ನ ನೋಡುತ್ತೆ, ಇದ್ರ ಪ್ರಯೋಜನ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಬಿಕಾಸ್ ಸೂರ್ಯನ ಬೆಳಕಿರೋದ್ರಿಂದ ಸೂರ್ಯ ಮುಳುಗಿದಾಗಲೂ ಅವನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ. ತನ್ನ ರೆಪ್ರೆಸೆಂಟೇಟಿವ್ಸ್ ಚಂದ್ರ, ಬೇರೆ ಗ್ರಹಗಳು ಎಲ್ಲಾ ರಿಫ್ಲೆಕ್ಟೆಡ್ ಮೀಡಿಯಮ್ಸ್, ಅದು ಜೊತೆಲಿ ಅದಷ್ಟೇ ಅಲ್ಲ, ಮರಗಳು ಎಲ್ಲ ಅಗ್ನಿ. ಅದನ್ನ ಇವಾಗ ಸ್ವಲ್ಪ ಹಚ್ಚು ಲೈಟ್ ಮಾಡ್ಬಿಟ್ರೆ ಮರ ಗಿಡ ಏನಾಯ್ತು, ಫಸ್ಟ್ ಕ್ಲಾಸ್ ಆಗಿ ನಿಮಗ್ ಬೆಳಕ್ ಬಂತು. ಎಲ್ಲ ವ್ಯವಸ್ಥೆ ಮಾಡಿದಾನೆ. ವಿದ್ಯುತ್ ಶಕ್ತಿನೂ ಹಾಗೆ ಕಂಡಿಡ್ದಿರೋದು. ಪ್ರತಿ ಒಂದು ಏನಾಯ್ತು, ಸೂರ್ಯನೇ ಮೂಲ ಕಾರಣ ನಮ್ಗೆ. ಅದಕ್ಕೆ ನಿಮ್ಮ ಕಣ್ಣಿನ ದೇವತೆ ಯಾರಪ್ಪ ಅಂತಂದ್ರೆ ಸೂರ್ಯ ಅಂತ ಹೇಳಿ. ಅಕ್ಷಿಣಿ ನಿರಭಿದ್ಯೇತಾಂ ಅಕ್ಷಿಭ್ಯಾಂ ಚಕ್ಷುಃ ಚಕ್ಷುಷ ಆದಿತ್ಯ. ಮೂರು ಗೊತ್ತಾಗ್ತಾ ಇದೆ. ಕಣ್ಣು, ಅಲ್ಲಿ ಚಕ್ಷುರಿಂದ್ರಿಯ, ದೇವತೆ ಆದಿತ್ಯ ಅಂತ. ಕರ್ಣೌ ನಿರಭಿದ್ಯೇತಾಂ ಕರ್ಣಾಭ್ಯಾಂ ಶ್ರೋತ್ರಂ ಶ್ರೋತ್ರಾದಿಶಃ ಕರ್ಣೌ ಕಿವಿಗಳು, 2 ಕಿವಿ. ನಿರಭಿದ್ಯೇತಾಂ ಪ್ರೊಜೆಕ್ಟ್ ಹೊರಗೆ ಬಂತು. ಕರ್ಣಾಭ್ಯಾಂ ಈ ಕಿವಿಗಳಿಂದ ಯಾವ ಇಂದ್ರಿಯ, ಶ್ರೋತ್ರಂ ಕೇಳುವ ಶಕ್ತಿ ಬಂತು. ಶ್ರೋತ್ರಾತ್ ಆ ಶ್ರವಣ ಶಕ್ತಿಯಿಂದ ದಿಶಃ ದಿಗ್ ದೇವತೆಗಳು ಬಂದರು. ಎಲ್ಲದಕ್ಕೂ ದೇವತೆ. ಇಲ್ಲೂ ಹೇಗೆ ಹೇಳ್ತಾರೆ, ಉತ್ತಮ್ ನಾರ್ತ್ ವೆಸ್ಟ್ ಈಸ್ಟ್ ಸೌತ್ ಅಂದ್ಬಿಟ್ಟು ಎಲ್ಲ ಮಾಡ್ತೀವಲ್ಲ, ಆವಾಗ ಎಲ್ಲದಕ್ಕೂ ನಮಗೆ ಆಕಾಶದ ಸಹಾಯದಿಂದಲೇ ಮಾಡ್ತೀವಿ ನಾವು ದಿಕ್ಕುಗಳನ್ನ. ಆಮೇಲೆ ಯಾವುದೇ ಒಂದು ಶಬ್ದ ಇರ್ಬೇಕು ಅಂದ್ರೆ ಸ್ಪೇಸ್ ಇದ್ರೇನೆ ನಮಗೆ ಶಬ್ದ. ಆ ಶಬ್ದ ಬೇಕು ಅಂದ್ರೆ ಆಕಾಶ ಇದ್ದೇ ಇರ್ಬೇಕು. ಯಾಕೆಂದ್ರೆ ಶಬ್ದ ತರಂಗಗಳು ವಾಯುವಿನ ಸಹಾಯದಿಂದ, ಹೇಗೆ ಆ ಸ್ಮೆಲ್ ಅನ್ನೋದು ವಾಯುವಿನ ಸಹಾಯದಿಂದ ನಮ್ಮ ಹತ್ರ ಮೂಗಿನ ಹತ್ರ ಬಂತು, ಅದೇ ರೀತಿ ಸೌಂಡ್ ಅನ್ನೋದು ಕೂಡ ಎಲ್ಲ ಬಂತು. ವಾಯು ಇಲ್ಲದೆ, ಆಕಾಶ ಇಲ್ಲದೆ ನಿಮಗೆ ಶಬ್ದ ಹೇಳೋಕ್ಕೂ ಆಗೋಲ್ಲ, ಕೇಳೋಕ್ಕೂ ಆಗೋಲ್ಲ ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಕರ್ಣೌ ನಿರಭಿದ್ಯೇತಾಂ ಕರ್ಣಾಭ್ಯಾಂ ಶ್ರೋತ್ರಂ ಶ್ರೋತ್ರಾದಿಶಃ. ದಿಶ ಅಂದ್ರೆ ದಿಗ್ದೇವತೆಗಳು ಅಂತ ಹೇಳ್ತು. ತ್ವಂ ನಿರಭಿದ್ಯತ. ನೆಕ್ಸ್ಟ್ ಚರ್ಮ, ಅದು ಹೊರ ಬಂದಿತು. ತ್ವಚೋ ಲೋಮಾನಿ. ತ್ವಚಃ ಅಂದ್ರೆ ಇಂದ್ರಿಯ, ಅದು ಅದರಿಂದ ಏನಾಯ್ತು, ಲೋಮಾನಿ ಕೂದಲುಗಳು. ಲೋಮಭ್ಯ ಕೂದಲುಗಳಿಂದ ಔಷಧಿ ವನಸ್ಪತೆಯ ಮೂಲಿಕೆಗಳು, ಮರಗಳು. ಇದು ದೇವತೆಗಳು, ಎಲ್ಲ ಜೀವಂತ ಶಕ್ತಿಗಳು. ಎಲ್ಲ ಎಷ್ಟು ಉಪನಿಷತ್ ಕೇಳಿದ್ರೇನೆ ಮನುಷ್ಯನಿಗೆ ಇಷ್ಟು ಡೀಟೇಲ್ ಆಗಿ ಅನಲೈಸ್ ಮಾಡಿದ್ದಾರೆ ಗೊತ್ತಾಗೋದು ಯಾವಾಗ, ಉಪನಿಷತ್ತು ಶ್ರವಣ ಮಾಡ್ಬಾರ್ದು. ನಾವೇನೋ ಸುಮ್ನೆ ಒಂದಿಷ್ಟು ಓದ್ಬಿಟ್ಟು ಒಂದ್ಸಲಿ ಏನಾಯ್ತು, ಒಬ್ಬ ರಾಜ ಏನ್ ಮಾಡದ್ನಂತೆ, ಘೋಷಣೆ ಮಾಡದ್ನಂತೆ, 4 ವೇದಗಳನ್ನ ತಿಳಿದವರಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ. ಬೇಕಾದ ಜನ ಬಂದ್ರು. ಒಬ್ಬನು ಬಂದಂತೆ, ಏನಪ್ಪಾ ನಿನ್ಗೆ ಗೊತ್ತಾ? ಹಾ ಗೊತ್ತು, 4 ವೇದ ಇದೆ ಅಂತ ಗೊತ್ತು. ಯಾವ್ಯಾವ್ದು ಹೇಳಪ್ಪ? ಅದೆಲ್ಲ ಗೊತ್ತಿಲ್ಲ. 4 ವೇದ ಇದೆ ಅಂತ ಗೊತ್ತು. ನೋಡ್ದ್ಯಾ, ಅದಕ್ಕೆ ನಾವು ಅನೌನ್ಸ್ಮೆಂಟ್ ಮಾಡೋವಾಗ ಲೂಪ್ ಹೋಲ್ ಬಿಡ್ಬಾರ್ದು, ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಇಲ್ದಿದ್ರೆ ಈ ತರ ಒಂದ್ ಪ್ರೈಸ್ ತಗೊಳ್ಳೋರು ಇರ್ತಾರೆ. ಹುಷಾರಾಗಿರ್ಬೇಕು. ಸೊ ಉಪನಿಷತ್ತದಲ್ಲಿ ಎಲ್ಲ ನಿಮ್ಮ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಹೇಳ್ಬೋದು, ನೀವ್ ಯಾವ್ದನ್ನ ಕಲ್ಪನೆ ಕೂಡ ಮಾಡಿರೋಕಾಗಲ್ಲ, ಅದೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ಯಾರ ಶರೀರದ ಬಗ್ಗೆ ಹೇಳಿದ್ದಾರೆ? ವಿರಾಟ ಅಂತ ಹೇಳಿದ್ರು ಅದೇ ರೀತಿ ನಿಮ್ಮ ಶರೀರ ತಾನೇ ಇರೋದು. ನಿಮ್ಮ ಶರೀರಾನೇ. ನಿಮ್ಮ ಶರೀರದಲ್ಲಿ ಎಷ್ಟು ದೇವತೆಗಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ. ಅದನ್ನ ನೋಡ್ಬೇಕು. ತ್ವಂ ನಿರಭಿದ್ಯತ. ತ್ವಕ್ ಅಂದ್ರೆ ಚರ್ಮ, ತ್ವಕ್ ಅಂತ. ನಿರಭಿದ್ಯತ ಅಂದ್ರೆ ಹೊರಗಡೆ ಬಂತು, ಮ್ಯಾನಿಫೆಸ್ಟ್ ಆಯ್ತು. ತ್ವಚಃ ಚರ್ಮದಿಂದ, ಲೋಮಾನಿ ಕೂದಲುಗಳು, ಲೋಮಭ್ಯ ಕೂದಲುಗಳಿಂದ, ಔಷಧಿ ವನಸ್ಪತಿಯ. ಔಷಧಿ ಅಂದ್ರೆ ಮೂಲಿಕೆಗಳು, ವನಸ್ಪತಿ ಅಂದ್ರೆ ಮರಗಳು.
ಬಂತು ಅಂದ್ರು. ಅವ್ರು ಹೇಳ್ತಾರೆ ವಿರಾಟ್ ಪುರುಷನ ಆಕಾರ ಎಲ್ಲ ಬಂದ್ಬಿಡ್ತು. ಇವಾಗ ಒಂದು ಬ್ಯೂಟಿಫುಲ್ ಕವರಿಂಗ್ ಬೇಕು ತಾನೆ. ನಮ್ಗೆ ಒಂದು ನಿಮಿಷ ಇಮ್ಯಾಜಿನ್ ಮಾಡಿ, ಈ ಮೇಲಿನ ಕವರ್ ಇಲ್ದಿದ್ರೆ ಆ ರಕ್ತ ಹರಿತಿರೋ ನಾಳಗಳು ಅಲ್ವಾ, ಮಸಲ್ಲು ಇದು ಅದು, ಇವಾಗ ಎಲ್ಲ ಏನ್ ಮಾಡಿದಾನೆ, ಎಷ್ಟು ಚೆನ್ನಾಗಿ ಮಾಡಿದಾನೆ ಯೋಚನೆ ಮಾಡಿ. ಚರ್ಮದ ಆವರಣ ಅದೇ ರೀತಿ ಆಸ್ದೋ ಒಂದು ವಸ್ತ್ರ ಧರಿಸ್ಕೊಂಡು ಬಂದಂಗೆ ಅವನು ಬರ್ತಾ ಇದ್ದಾನೆ ಅಂತ. ಈ ಪರಮಾತ್ಮನ ಇದು ನೋಡಿ, ಈ ಪ್ರಪಂಚದಲ್ಲಿ ನಾವ್ ಯಾವ್ದು ನೋಡ್ತೀವೋ ವಿರಾಟ ಪುರುಷನ ಕೂದಲು ಬಿಡೋದು, ಹಾಗೆ ಭಾವನೆ ಮಾಡ್ಬೇಕು. ಇವಾಗ ಎಲ್ಲಿಗ್ ಬಂದ್ರು ಅಂದ್ರೆ ಹೃದಯಂ ನಿರಭಿದ್ಯತ, ಹೃದಯಂ ನಿರಭಿದ್ಯತ, ಹೃದಯಾನ್ ಮನಃ, ಹೃದಯಾತ್ ಮನಃ, ಮನಸಶ್ಚಂದ್ರಮಾಹ, ಮನಸಶ್ಚಂದ್ರಮಾಹ. ಎಷ್ಟೋ ಚೆನ್ನಾಗಿ ಮಂತ್ರ, ಮೂರು ಗ್ರೂಪ್, ಯಾವುದು ಇಂದ್ರಿಯ, ಯಾವುದು ದೇವತೆ ಗೋಲಕ, ಯಾವುದು ದೇವತೆ, ಮೂರು ಬರ್ತದೆ. ಹೃದಯಂ ನಿರಭಿದ್ಯತ, ಅರಳುಕೊಂತು, ಮ್ಯಾನಿಫೆಸ್ಟ್ ಆಯ್ತು. ಹೃದಯಾತ್ ಮನಃ, ಆ ಹೃದಯದಿಂದ ಮನಸ್ಸು ಏನು ಸಂಕಲ್ಪ ವಿಕಲ್ಪ ಮಾಡುವ ಶಕ್ತಿ ಉಳ್ಳ ಮನಸ್ಸು ಬಂತು. ಆ ಮನಸ್ಸಿಗೆ ಯಾರಪ್ಪ ದೇವತೆ ಅಂದ್ರೆ ಚಂದ್ರ, ಚಂದ್ರನೇ ದೇವತೆ. ಅವ್ರು ಹೇಳ್ತಾರೆ ಇದು ಎಂತ ಸ್ಥಾನ ಹೃದಯ ಅಂದ್ರೆ ಪ್ರೇಮ ಮತ್ತು ಕರುಣೆಯ ಸ್ಥಾನ. ನೋಡಿ, ನನಗೆ ಒಂದೊಂದ್ಸಲಿ ಏನಿಷ್ಟ ಆಗುತ್ತೆ ಅಂದ್ರೆ, ಪರಮಾತ್ಮ ಸೃಷ್ಟಿ ಮಾಡೋವಾಗ ಎಲ್ಲ ಭಾವನೆಗಳಿಗೂ ಒಂದು ಸ್ಥಾನವನ್ನು ಇಟ್ಟ. ಯಾವ್ದದು? ಹೃದಯ. ಎಲ್ಲಾ ಭಾವನೆಗಳು ಹೃದಯದಲ್ಲೇ ಇರೋದು. ಅದ್ರಲ್ಲಿ ಮುಖ್ಯವಾಗಿ ಇವರು ತಗೊಂಡ್ರು ಪ್ರೇಮ ಮತ್ತು ಕರುಣೆ ಅಂತ. ಹೇಗೆ ಎಲ್ಲದಕ್ಕೂ ಇಂದ್ರಿಯ ಗೋಲಕ ಇದೆಯೋ, ಹೃದಯವು ಗೋಲಕ ಆಯ್ತು. ಯಾವುದಕ್ಕೆ? ಆ ಮನಸ್ಸು ಅನ್ನೋದಕ್ಕೆ ಗೋಲಕ ಆಯ್ತು. ಇದಕ್ಕೆ ದೇವತೆ ಚಂದ್ರ ಅಂತ ಹೇಳಿದ್ರು. ಆಮೇಲೆ ಇದು ತುಂಬಾ ಜನ ಸೈನ್ಸ್ ಚೆನ್ನಾಗಿ ಒಪ್ಕೋತಾರೆ. ಯಾರಿಗೆ ಮೈಂಡ್ ಅಲ್ಲಿ ಸ್ವಲ್ಪ ಮೆಂಟಲ್ ಅಫೆಕ್ಟ್ ಆಗಿದೆಯೋ ಖಂಡಿತ ಎಲ್ಲಾ ವೈದ್ಯರುಗಳಿಗೂ ಅನುಭವ ಇದೆಯಂತೆ. ಇದು ಪೌರ್ಣಿಮೆ ದಿವಸ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ, ಫುಲ್ ಮೂನ್ ಡೇ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗಾಯದಿಂದ ರಕ್ತ ಎಲ್ಲ ಇದು ಊಸೊಟ್ಟಾಗತ್ತಲ್ಲ, ಅದು ಪೌರ್ಣಿಮೆಲಿ ಜಾಸ್ತಿ ಆಗತ್ತಂತೆ. ಸೊ ಎಲ್ಲ ಡಾಕ್ಟರ್ಸ್ ಒಂದೇ ಒಪಿನಿಯನ್ ನ ಕೊಡ್ತಾರೆ. ಆಮೇಲೆ ಸಂಸ್ಕೃತದಲ್ಲಿ ಏನಂತೆ, ಮತಿ ಅಂತ ಒಂದು ಶಬ್ದ ಇದೆ. ಮತಿ ಅನ್ನೋ ಪದ ಏನಾಗತ್ತೆ, ಇದನ್ನೇ ಆಗುತ್ತೆ. ಮತಿ ಅಂತಂದ್ರೆ ಚಂದ್ರ ಹಾಗೂ ಮನಸ್ಸು ಎರಡನ್ನೂ ಸೂಚನೆ ಮಾಡಕ್ಕಾಗತ್ತೆ. ಇವಾಗ ಮನಸ್ಸೇ ನಮ್ಗೆ ಮುಖ್ಯವಾದ ಎಕ್ವಿಪ್ಮೆಂಟ್ ನಮ್ಮ ಶರೀರದಲ್ಲಿ. ಅದಕ್ಕೆ ದೇವತೆ ಚಂದ್ರ. ಯಾಕೆ ಚಂದ್ರನ ಕಂಪೇರ್ ಮಾಡಿದ್ರು ಅಂತಂದ್ರೆ, ಚಂದ್ರ ಹೇಗೆ ಬದಲಾವಣೆ ಆಗ್ತಾನೋ, ಇವಾಗ ಪೂರ್ಣಮಿ ಆಯ್ತು, ನೆಕ್ಸ್ಟ್ ಡೇ ಇಂದ ಸ್ಲೋವಾಗಿ ಏನಾಗತ್ತೆ, ಒಂದೊಂದು ಕಲೆಯಾಗಿ ಕಮ್ಮಿ ಆಗ್ತಾ ಬರುತ್ತೆ, ಚಿಕ್ಕದಾಗ್ತಾ ಪ್ರಕಾಶ ಕಮ್ಮಿ ಆಗ್ತಾ ಬರುತ್ತೆ. ತಿರುಗು ಅಮಾವಾಸ್ಯೆ ತಕ್ಕ ಹೋದ್ರೆ ಪ್ರಕಾಶ ಇಲ್ಲ, ತಿರುಗು ಏನಾಗುತ್ತೆ, ಒಂದೊಂದು ಕಲೆಯಾಗಿ ಜಾಸ್ತಿಯಾಗಿ ಪೂರ್ಣಿಮೆ ಬರುತ್ತೆ. ಆದ್ರಿಂದ ಬದಲಾವಣೆ ಆಗ್ತಿರೋದ್ರಿಂದ ಮನಸ್ಸು ಬದಲಾವಣೆ. ಇವಾಗ ಮನಸ್ಸು ಬದಲಾವಣೆಯಾಗಿಟ್ಟಿರೋದು ಸರಿಯಾಗಿದೆಯಾ ಇಲ್ವಾ ಅಂದ್ರೆ, ಮನಸ್ಸು ಬದಲಾವಣೆ ಆಗೋ ಶಕ್ತಿ ಇಲ್ಲದಿದ್ದರೆ ಬೇಡದಿರೋ ಕಡೆ ಮನಸ್ಸು ಹೋದಾಗ ಅದನ್ನ ತರೋದು ಏನು? ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರೆ ನೀವ್ ಹೇಗ್ ತರೋದು? ಪರಮಾತ್ಮ ಇಷ್ಟು ಚೆನ್ನಾಗಿ ಯೋಚನೆ ಮಾಡಿದ ನೋಡು, ಅಲ್ಲಿಂದ ನೀವು ಹೊರಗಡೆ ಅದನ್ನ ವಾಪಸ್ಸು ಬರ್ಬಾರ್ದು. ಅದಕ್ಕೆ ಪರಮಾತ್ಮ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದಾನೆ. ನೆಕ್ಸ್ಟ್ ಹೇಳ್ತಾರೆ ಇವಾಗ, ನಾಭಿ ನಿರವಿದ್ಯತ. ನಾಭಿ ಅಂದ್ರೆ ಹೊಕ್ಕಳು, ಇದು ಹೊರಗ್ ಬಂದಿತ್ತು. ನಾಭ್ಯ ಅಪಾನಃ, ಈ ಹೊಕ್ಕಳಿನಿಂದ ಯಾವ ಇದು ಬಂತು? ಅಪಾನ. ಅಪಾನಕ್ಕೆ ಏನಪ್ಪಾ ಶಕ್ತಿ ಇದೆ ಅಂದ್ರೆ, ಬೇಕಾದಷ್ಟು ಕೆಲಸ ಮಾಡುತ್ತೆ ಅಪಾನ. ಫಸ್ಟ್ ಏನ್ ಮಾಡುತ್ತೆ? ನುಂಗೋದು ಅಪಾನ. ನೀವು ಬಾಯಲ್ಲಿ ಏನಾದ್ರೂ ಹಾಕೊಂಡ್ರೆ ಅದನ್ನ ಒಳಗೆ ಎಳ್ಕೊಳ್ಳೋದು ಅಪಾನ. ಆಮೇಲೆ ಅಪಾನದಿಂದಲೇ ಗ್ಯಾಸ್ ಗಲಾಟೆ ಮಾಡ್ತಿರ್ತೆ ಹೊಟ್ಟೆಲಿ, ಶಬ್ದ ಮಾಡ್ತಾ ಅದನ್ನ ಹೊರಗ್ ತಳ್ಳೋದು ಯಾರು? ಅಪಾನನೇ. ಅದೇ ರೀತಿ ಬೇಡವಾದದ್ದು
ರಸ ಎಲ್ಲ ತಗೊಂಡ್ ಮತ್ತೆ ತಿಂದಿದ್ದ ಅನ್ನ ನೀರಿಂದ ರಸ ತಗೊಂಡ್ ಮತ್ತೆ ಬೇಡದೆ ಇರೋದನ್ನ ಹೊರಗೆ ಹಾಕೋದು ಯಾವ್ದಪ್ಪ? ಅಪಾನ. ಅದು ಇಷ್ಟೆಲ್ಲಾ ಕೆಲ್ಸ ಆಗೋದ್ರಿಂದ ಒಂದ್ಸಲಿ ಏನಾಗುತ್ತಂತೆ, ಎಲ್ಲ ಇಂದ್ರಿಯಗಳು ಎಲ್ಲ ಇವಾಗ ಏನೇನ್ ಹೇಳಿದ್ವು ಎಲ್ಲ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ನಾನ್ ಹೆಚ್ಚು ಅಂತ ಗಲಾಟೆ ಮಾಡ್ತು. ಅವಾಗ ಏನಾಯ್ತು, ಪಾಪ ಇದು ಏನ್ ಮಾಡ್ತಾ ಅಪಾನ ಏನ್ ಮಾಡ್ತು, ಅಪಾನ ಅಂದ್ರೆ ಕೆಳಗಿಂದಿದ್ದು ಪಾಯು ಅಂತ ಹೇಳ್ತಾರಲ್ಲ ಅದು, ಅಲ್ಲಿ ಅದು ನಾನು ಹೆಚ್ಚು ಅಂತ ತಕ್ಷಣ ಏನಾಗೋಯ್ತು, ಅದಕ್ಕೆ ಅವಮಾನ ಆಗ್ಬಿಟ್ಟು ಮುಚ್ಕೊಂಡ್ಬಿಡ್ತು ಬಾಯಿ. ಯಾವುದು ಕೆಳಗಡೆ ಹೊರಗಡೆ ಹೋಗ್ಬೇಕಲ್ಲ ದ್ವಾರ. ಏನಾಯ್ತು, ಒಂದು ದಿವಸ ಹಾಗೆ ಹೀಗೆ ಕಳೀತು. ಆಮೇಲೆ ತಲೆನೋವು ಶುರು ಆಯ್ತು, ಹಿಂಸೆ ಶುರು ಆಯ್ತು. ಕೊನೆಗೆ ಎಲ್ಲಾರು ಕೈ ಮುಗಿದ್ ಬಿಟ್ರಂತೆ, ಅದಕ್ಕೆ ನೀನೇ ಬಾಸ್ ಅಂತ. ನೋಡಿ, ನಮ್ಮ ಜೀವನದಲ್ಲೂ ಎಲ್ಲನೂ ಅಷ್ಟೇ. ಎಷ್ಟೆಷ್ಟು ನಾವು ಶೇರ್ ಮಾಡ್ತೀವೋ, ಎಷ್ಟೆಷ್ಟು ಹಂಚ್ಕೊಳ್ತೀವೋ, ಎಷ್ಟೆಷ್ಟು ಚೆನ್ನಾಗ್ ಅಷ್ಟೆಷ್ಟು ಸುಖ. ಅದೇ ರೀತಿ ಇಲ್ಲೂ ಅಷ್ಟೇ. ಎಲ್ಲ ನೀವು ಏನ್ ಮಾಡ್ಬೇಕು, ಹೊರಗೂ ತ್ಯಾಗ ಮಾಡೋದನ್ನು ತ್ಯಾಗ ಮಾಡ್ಬೇಕು. ಎಲ್ದ್ರೆ ಶರೀರ ಚೆನ್ನಾಗಿರೋಲ್ಲ. ಇದಕ್ಕೆ ಯಾರಪ್ಪ ದೇವತೆ ಅಂದ್ರೆ ಮೃತ್ಯು ಅಂದ್ಬಿಟ್ಟು. ಅಪಾನಕ್ಕೆ ದೇವತೆ ಮೃತ್ಯು. ಇಲ್ಲಿ ಮೂರನ್ನು ಹೇಳಿದಾನೆ ನೋಡಿ. ಯಾವ್ದು ಹೊಕ್ಕಳು, ಅದಕ್ಕೆ ಗೋಲಕ್ಕ ಅಂತ ಹೆಸರು. ಅದ್ರಲ್ಲಿ ಯಾವ್ದು ಇರುತ್ತೆ ಅಂದ್ರೆ ಅಪಾನ ಇರುತ್ತೆ. ಅಪಾನಕ್ಕೆ ದೇವತೆ ಯಾರು ಅಂದ್ರೆ ಮೃತ್ಯು. ಇಲ್ಲಿ ಹಿಂದೂ ಶಾಸ್ತ್ರದಲ್ಲಿ ಪ್ರಾಣ ಅಂದ್ರೆ ಬರೀ ಗಾಳಿ ಅಂತ ತಗೋಬಾರ್ದು. ಪ್ರಾಣ ಅಂದ್ರೆ ಎಲ್ಲ ಶರೀರದಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರುವ ಜೀವನ ಶಕ್ತಿ, ಬದುಕಿದ್ದಾರೆ ಅನ್ನೋದಕ್ಕೆ ಗುರುತು. ಅದಕ್ಕೆ ಪ್ರಾಣ ಅಂತಾರೆ ವಿನ ಬರೀ ಅದನ್ನ ಗಾಳಿ ಅಥವಾ ವಾಯು ಅಂತ ತಗೋಬಾರ್ದು. ಇದನ್ನ ಚೆನ್ನಾಗಿ ಏನ್ ಮಾಡ್ತಾರೆ ಸೈನ್ಸ್ ಎಲ್ಲಾರು ಚೆನ್ನಾಗಿ ಇದನ್ನ ಅನಲೈಸ್ ಮಾಡಿದ್ದಾರೆ. ಅವರು ಏನ್ ಮಾಡಿದ್ರು, ಪಂಚ ಪ್ರಾಣಗಳು ಅಂದ್ರು. ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ, ಈ 5 ಪ್ರಾಣಗಳು. ಪ್ರಾಣ ಏನ್ ಮಾಡುತ್ತೆ, ಇಂದ್ರಿಯಗಳ ಮೂಲಕ ನೋಡೋ ಶಕ್ತಿ, ಕೇಳೋ ಶಕ್ತಿ, ಮುಟ್ಟೋ ಶಕ್ತಿ, ಮಾತಾಡೋ ಶಕ್ತಿ ಆಗತ್ತಲ್ಲ, ಇದಕ್ಕೆ ಪ್ರಾಣ ಅಂತಾರೆ. ಆಮೇಲೆ ವೀರ್ಯವನ್ನು ಇದನ್ ಮಾಡೋದು, ಅವಾಗ ಅದಕ್ಕೆ ಅಪಾನ ಅಂತಾರೆ. ಆಮೇಲೆ ಜೀರ್ಣ ಶಕ್ತಿ, ನಾವು ತಿಂದಿದ್ದನ್ನ ಜೀರ್ಣಿಸ್ಕೋತೀವಲ್ಲ, ಅದಕ್ಕೆ ವ್ಯಾನ ಅಂತಾರೆ. ಸಮಾನ ಅಂದ್ರೆ ಅಜೀರ್ಣವಾಗಿದ್ದನ್ನ ಎಲ್ಲಾ ಕಡೆನೂ ಅಲ್ಲಿ ಹೊಟ್ಟೆಯಲ್ಲಿ ಇದ್ದುಕೊಂಡು ಕಳಿಸತ್ತಲ್ಲ ಅದು. ಆಮೇಲೆ ಉದಾನ ಅಂತಂದ್ರೆ ಜೀವ ಇಲ್ಲಿಂದ ಬೇರೆ ಶರೀರಕ್ಕೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟರ್, ಡ್ರೈವರ್ ಅಂತ ಹೇಳಿ ಉದಾನ. ಸ್ವಲ್ಪ ಇದ್ರಲ್ಲಿ ಎಷ್ಟೋ ಕಡೆ ಏನಾಗತ್ತೆ ವ್ಯತ್ಯಾಸನೂ ಬರುತ್ತೆ. ವ್ಯತ್ಯಾಸ ಯಾವ ಪ್ಲೇಸ್ ಇಂದ ಅಲ್ಲ. ವ್ಯಾನ ಕರೆಕ್ಟ್ ಎಲ್ಲ ನಾಡಿಗಳಲ್ಲೇ ಸಂಚಾರ ಮಾಡೋದು. ಯಾಕೆಂದ್ರೆ ಪ್ರಶ್ನೋಪನಿಷತ್ತಲ್ಲಿ ಬಂತು 73 ಕೋಟಿ ನಾಡಿಗಳಲ್ಲಿ ವ್ಯಾನ ಸಂಚಾರ ಮಾಡುತ್ತೆ ಅಂತ. ಏನು ಸಂಚಾರ ಮಾಡುವಾಗ ಏನ್ ಮಾಡುತ್ತೆ ಅದು ಅಂದ್ರೆ ಎಲ್ಲಾ ರಸವನ್ನು, ಆಕ್ಸಿಜನ್, ಏರ್ನ ಎಲ್ಲದಕ್ಕೂ ತಲುಪಿಸುತ್ತೆ. ಸಮಾನ ಏನ್ ಮಾಡುತ್ತೆ, ಅದ್ರ ಕೆಲಸ ಏನು ಅಂದ್ರೆ ಮಿಕ್ಸ್ ರಸ ತೆಗೆಯೋದು. ವ್ಯಾನ ಜೀರ್ಣ ಶಕ್ತಿಯನ್ನು ಉಂಟು ಮಾಡುತ್ತೆ. ಆಮೇಲೆ ರಸ ತೆಗ್ದಿದ್ದನ್ನ ವ್ಯಾನ ಸಪ್ಲೈ ಮಾಡುತ್ತೆ. ಸೊ ಉದಾಹರಣ ಹೀಗೆ ಎಲ್ಲಾ ಕಾಲದಲ್ಲೂ ಇಲ್ಲಿ ಒಂದು ಮಾತು ಹೇಳಿದ್ರು, ಮೃತ್ಯು ಮರಣ ಕಾಲದಲ್ಲಿ ಪ್ರಾಣವನ್ನು ಎಳೆಯುತ್ತಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಧಿದೇವತೆ ಮೃತ್ಯು ಎಳಿತಾನೋ ಇಲ್ವೋ. ಇವಾಗ ಯಾವ ಒಂದನ್ನ ಉದಾನವನ್ನೇ ಎಳಿಬೇಕು, ಅವನೇ ಲೀಡರ್. ಅದನ್ನ ಎಳೆದು ಬಿಟ್ರೆ ಲೀಡರ್ ಇಂದ ಎಲ್ಲರೂ ಬಂದ್ಬಿಡ್ತಾರೆ. ಎಲ್ಲಾ ಇಂದ್ರಿಯಗಳು ಪ್ರತಿಯೊಂದು ಬಂದ್ಬಿಡುತ್ತೆ. ಇವಾಗ ಉಳಿದಿರೋದು ಯಾವುದು, ಶಿಷ್ಣಂ ನಿರವಿದ್ಯತ. ಶಿಷ್ಣಂ ಅಂದ್ರೆ ಜನನೇಂದ್ರಿಯ, ರೀಪ್ರೊಡಕ್ಟಿವ್ ಆರ್ಗನ್. ಅದು ನಿರಭಿದ್ಯತ ಉಂಟಾಯ್ತು, ಪ್ರೈವೇಟ್ ಪಾರ್ಟ್ ಅಂತ ಹೇಳ್ತಾರೆ. ಶಿಷ್ಣಾತ್ ಜನನೇಂದ್ರಿಂದ ರೇತಃ, ರೇತಸ್ಸು ಅಂದ್ರೆ ಬೀಜ, ಶರೀರ ಆಗೋದಕ್ಕೆ ಬೇಕಾದ ಬೀಜ, ಉಪಾದಾನ. ರೇತಸ್ಸಿನಿಂದ ಆಪಹ, ಅದಕ್ಕೆ ದೇವತೆ ಯಾರು, ಆಪಹ ದೇವತೆ ನೀರು ಅಂತ ಆಯ್ತು. ಇಲ್ಲಿ 1-2-3 ಸೆಂಟೆನ್ಸ್ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಬೇರೆ ಧರ್ಮಗಳಲ್ಲಿ ಬೇರೆಯವರೆಲ್ಲ ಇದು ಸೆಕ್ಸ್ ನ ತುಂಬಾ ಕಳಪೆಯಿಂದ ನೋಡಿ ಅದನ್ನ ಪಾಪ ಅನ್ನೋ ತರ ಹೇಳಿದ್ದು. ಇಲ್ಲಿ ನಮ್ಮ ಋಷಿಗಳು ಹೇಳಿರಲ್ಲ. ಇಲ್ಲಿ ಎಲ್ಲದಕ್ಕೂ ಪೂಜ್ಯ ಭಾವನೆ.
ಇದು ಸೆಕ್ಸ್ ಅನ್ನು ಪೂಜ್ಯ ಭಾವನೆಯಿಂದ, ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಲಿ ಮದುವೆ ಎಲ್ಲ ಆದ್ರೂ ಕೂಡ ತಿರುಗು ಅಲ್ಲಿ ಇದೆ ಪ್ರಕೃತಿ ಪುರುಷ ಅಂತ ಭಾವನೆ ಮಾಡಿ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಯಾಕೆಂದ್ರೆ ಇದು ಪ್ರೇರಣಾ ಶಕ್ತಿ, ಸೃಷ್ಟಿಗೆ ಬೇಕಾದ ಪ್ರೇರಣಾ ಶಕ್ತಿಗೆ ಸೆಕ್ಸ್ ಅಂತ ಹೆಸರು. ಸೃಷ್ಟಿ ಆಗಬೇಕು, ಅದಕ್ಕೊಂದು ಶಕ್ತಿ ಇಟ್ಟಿದ್ದಾನೆ ಅಂತ. ಹೀಗೆ ಒಳ್ಳೆ ಭಾವನೆಯಿಂದ ನಾವು ಈ ಮಂತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೇಕು. ಇವಾಗ ಭಾಷ್ಯದ ಪ್ರಕಾರ ಒಂದ್ಸಲಿ ನೋಡೋಣ. ಯಾಕಂದ್ರೆ ಭಾಷೆ ಯಾವತ್ತೂ ಬಿಡಬಾರ್ದು ನಾವು. ಭಾಷೆ ನಮ್ಗೆ ತುಂಬಾ ಮುಖ್ಯ. ಇಲ್ಲಿಗೆ ಬಂದ್ವಿ. ತಮಭ್ಯ ತಪಸ್ಸ. ಒಂದ್ಸಲಿ ಒಟ್ಟಿಗೆ ಮಂತ್ರ ಹೇಳ್ತೀನಿ ಕೇಳಿ. ಓಂ ತಮಭ್ಯ ತಪತ್ ತಸ್ಯಾಭಿತಪ್ತಸ್ಯ ಮುಖಂ ನಿರಭಿದ್ಯತ ಯಥಾ ಅಂಡಂ ಮುಖಾದ್ವಾಕ್ ವಾಚೋ ಅಗ್ನಿ. ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡ್ಬೇಕು. ಇದು ಒಂದು ಗ್ರೂಪ್. ನಾಸಿಕೆ ನಿರಭಿದ್ಯೇತಾಂ ನಾಸಿಕಾಭ್ಯಾಂ ಪ್ರಾಣಃ ಪ್ರಾಣಾದ್ ವಾಯು. ಇಲ್ಲೂ ಒಂದು ಲೈನ್ ಹಾಕೋಬೇಕು. ಅಕ್ಷಿಣಿ ನಿರಭಿದ್ಯೇತಾಂ ಅಕ್ಷಿಭ್ಯಾಂ ಚಕ್ಷುಃ ಚಕ್ಷುಷ ಆದಿತ್ಯಃ. ಒಂದು ಲೈನ್ ಹಾಕೊಳ್ಳಿ. ಕರ್ಣೌ ನಿರಭಿದ್ಯೇತಾಂ ಕರ್ಣಾಭ್ಯಾಂ ಶ್ರೋತ್ರಂ ಶ್ರೋತ್ರಾದಿಶಃ. ಇಲ್ಲಿ ಒಂದು ಲೈನು. ತ್ವಂ ನಿರಭಿದ್ಯತ ತ್ವಚೋ ಲೋಮಾನಿ ಲೋಮಭ್ಯ ಔಷಧಿ ವನಸ್ಪತಯಃ. ಇಲ್ಲಿ ಒಂದು ಲೈನ್. ಹೃದಯಂ ನಿರಭಿದ್ಯತ ಹೃದಯಾನ್ ಮನಃ ಮನಸಶ್ಚಂದ್ರಮಾಃ. ಇಲ್ಲಿ ಒಂದು ಲೈನ್. ನಾಭಿರ್ನಿರಭಿದ್ಯತ ನಾಭ್ಯಾ ಅಪಾನಃ ಅಪಾನಾನ್ ಮೃತ್ಯುಃ. ಇಲ್ಲಿ ಒಂದು ಲೈನ್. ಶಿಷ್ಣಂ ನಿರಭಿದ್ಯತ ಶಿಷ್ಣಾದ್ ರೇತಃ ರೇತಸ ಆಪಃ. ಸಚ್ಚಿದಾನಂದ ಸರಸ್ವತಿಗಳು ಭಾಷ್ಯಕ್ಕೆ ಮುಂಚೆ ಒಂದು ಬರೀತಾರೆ ಸೆಂಟೆನ್ಸು. ವಿರಾಟ್ ಪುರುಷನಿಂದ ದೇವತೆಗಳ ಉತ್ಪತ್ತಿ. ಎಲ್ಲ ತನ್ನ ಅಂಗದಲ್ಲಿ ಒಂದೊಂದು ಅಂಗಕ್ಕೂ ಒಂದೊಂದು ಲೋಕಪಾಲಕರು, ನನಗೆ ಪಾಲನೆ ಮಾಡೋರು, ಒನ್ ಹೂ ಟೇಕ್ಸ್ ಕೇರ್ ಆಫ್ ದೆಮ್. ಯಾವುದನ್ನು ರೂಪಗಳನ್ನೆಲ್ಲ ಒನ್ ಹೂ ಟೇಕ್ಸ್ ಕೇರ್. ಅವನಿಗೆ ಆದಿತ್ಯ ಅಂತ ಹೇಳಿದ್ರು. ಕಣ್ಣಲ್ಲಿ ಕೂತ್ಕೊಂಡ್ಬಿಟ್ಟ ಅವನು. ಅದೇ ರೀತಿ ಶಬ್ದಗಳನ್ನೆಲ್ಲ ಕಂಟ್ರೋಲ್ ಮಾಡೋ. ಹೀಗೆ ದೇವತೆಗಳ ಉತ್ಪತ್ತಿ. ಭಾಷೆ ನೋಡಿ, ಇದು ಎಲ್ಲಿಂದ ಶುರು ಆಗುತ್ತೆ? ತಂ ಪಿಂಡಂ ಪುರುಷವಿದಂ ಉದ್ದೇಶ್ಯ ಅಭ್ಯತಪತ್. ತಂ ಪಿಂಡಂ, ಇದಕ್ಕೆ ಭಾಷೆ ಭಾಗ 35 ಅಂತ ಬರ್ಕೊಡಿ, ಯಾರಲ್ಲಿ ಇಲ್ವೋ ಅವರಲ್ಲಿ. ತಂ ಪಿಂಡಂ ಪುರುಷವಿದಂ ಉದ್ದೇಶ ಅಭ್ಯತಪತ್. ಈಶ್ವರನ ಸಂಕಲ್ಪವೆಂಬ ತಪಸ್ಸು, ವಿಚಾರವೆಂಬ ತಪಸ್ಸು. ಆ ಬಿಸಿಯಿಂದ ಏನಾಯ್ತು? ಆ ಮುದ್ದೆ ಸಮುದ್ರತ್ಯ ತೆಗೆದ್ಬಿಟ್ಟು ಅಮೂರ್ಛೆಯಿತು ಅಂತ ಒಂದು ಆಕಾರ ಕೊಟ್ಟನಲ್ಲ, ಅದ್ರಲ್ಲಿ ಬಾಯಿ ಒಡೀತು, ಮುಖ ಒಡೀತು. ಅವಾಗೇನಾಯ್ತು? ತದಭಿಜ್ಞಾನಂ ಸಂಕಲ್ಪಂ ಕೃತವಾನ್ ಇತ್ಯರ್ಥ ಯಸ್ಯ ಜ್ಞಾನಮಯಂ ತಪಃ ಇತ್ಯಾದಿ ಶ್ರುತೇಹೇ. ತಸ್ಯ ಅಭಿತಪ್ತಸ್ಯ ಈಶ್ವರ ಸಂಕಲ್ಪೇನ ತಪಸಾ ಅಭಿತಪ್ತಸ್ಯ ಪಿಂಡಸ್ಯ ಮುಖಂ ನಿರಭಿದ್ಯತ ಮುಖ ಆಕಾರಂ ಸುಶಿರಂ. ಸುಶಿರಂ ಅಂದ್ರೆ ಛಿದ್ರ. ಅಜಾಯತ ಮುಖದ ಬಾಯಿ ನೋವ ಇದು ಉಂಟಾಯಿತು. ಉಂಟಾದ್ರೆ ಏನಾಯ್ತು? ಯಥಾ ಪಕ್ಷಿಣಃ ಅಂಡಃ ನಿರಭಿದ್ಯತೆ ಏವಂ. ಜಸ್ಟ್ ಲೈಕ್ ಪಕ್ಷಿ ಹೇಗೆ ಅಂಡದಿಂದ ಬರುತ್ತೋ, ಮುಖ ಮೊದಲು ಬರುತ್ತೋ ಹಾಗೆ. ತಸ್ಮಾಚ ನಿರ್ಭಿನ್ನಾತ್ ಮುಖಾತ್ ವಾಕ್ ಕರಣಂ ಇಂದ್ರಿಯಂ ನಿರವರ್ತತ. ಅಲ್ಲಿಂದ ಇಂದ್ರಿಯ, ವಾಕ್ ಅನ್ನೋ ಇಂದ್ರಿಯ ಹೊರಗೆ ಬಂತು. ತದ್ ಅಧಿಷ್ಠಾತ ಅಗ್ನಿ ತಥೋ ವಾಚಃ ಲೋಕಪಾಲಃ. ಬಾ ನೋಡಿ, ಎಷ್ಟು ಚೆನ್ನಾಗಿದು ಭಾಷೆ, ನಮ್ಗೆ ಅರ್ಥ ಆಗೋಂಗೆ. ತದ್ ಅಧಿಷ್ಠಾತ, ಅದಕ್ಕೆ ಕಂಟ್ರೋಲ್ ಮಾಡೋವನು ಅಧಿಷ್ಠಾತ್ರ ದೇವತೆ ಲೋಕಪಾಲ. ಯಾರಪ್ಪ ಅಂದ್ರೆ ಅಗ್ನಿ. ತಥೋ ವಾಚಃ ಲೋಕಪಾಲ ಆದ್ರು. ಸೊ ಆ ವಾಕಿನ ಅಧಿಷ್ಠಾತ್ರಿ ದೇವತೆಗೆ ಏನಾಯ್ತು? ಲೋಕಪಾಲ. ಅವರು ಒಬ್ಬ. ಇವಾಗ ಅದೇ ರೀತಿ ತಥಾ ನಾಸಿಕೆ ನಿರಭಿದ್ಯೇತ, ಮೂಗಿನ ಒಳ್ಳೆಗಳು ಹೊಡೆದುಕೊಂಡುದು. ನಾಸಿಕಾಭ್ಯಾಂ ಪ್ರಾಣಃ,
ಆ ಹೊಳ್ಳಿಗ್ರಿಂದ ಪ್ರಾಣ. ಪ್ರಾಣ ಅಂದ್ರೆ ಏನು? ನೋಡುವ ಶಕ್ತಿ, ಕೇಳುವ ಶಕ್ತಿ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು. ಪ್ರಾಣಾದ್ ವಾಯು ಇತಿ. ಇದಕ್ಕೆ ದೇವತೆ ಯಾರು? ವಾಯು. ಸರ್ವತ್ರ ಅಧಿಷ್ಠಾನಂ ಕರಣಂ ದೇವತಾ ಚ ತ್ರಯಂ ಕ್ರಮೇಣ ನಿರ್ಭಿನ್ನಮಿತಿ. ಹೀಗೆ ಎಲ್ಲಾ ಕಡೆಯಲ್ಲೂ ಒಂದು ಅಧಿಷ್ಠಾನ ಅಂದ್ರೆ ಜಾಗ, ಆಶ್ರಯ ಅಥವಾ ಗೋಲಕ, ಆಮೇಲೆ ಕರಣ ಅಂದ್ರೆ ಇಂದ್ರಿಯ, ಆಮೇಲೆ ದೇವತೆ ಅಂದ್ರೆ ಅದಕ್ಕೆ ಅಧಿಷ್ಠಾತ್ರಿ ದೇವತೆ ಲೋಕಪಾಲ, ಮೂರು ಕ್ರಮವಾಗಿ ಆಯ್ತು. ಅಕ್ಷಿಣಿ ಕರ್ಣೋ ತ್ವಕ್ ಎಲ್ಲ, ಕಣ್ಣು, ಕಿವಿ, ಆಮೇಲೆ ಚರ್ಮ, ಹೃದಯಂ ಅಂತಃಕರಣಾದಿ ಅಧಿಷ್ಠಾನಂ. ನೋಡ್ದ್ಯಾ, ಈ ಹೃದಯಂ ಅನ್ನೋದು ಏನಾಗಿದೆ? ಅಂತಃಕರಣಕ್ಕೆ ಅಧಿಷ್ಠಾನವಾಗಿದೆ, ಮನೆಯಾಗಿದೆ. ಅಂತಃಕರಣ 4 ಬಗೆಯಾಗಿದೆ, ಚತುಷ್ಟ. ಅಂತಃಕರಣ ಚತುಷ್ಟ ಅಂತಾರೆ. ಯಾವ್ಯಾವ್ದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಃ ಅಂತಃಕರಣ, ಇಲ್ಲಿ ಒಟ್ಟಿಗೆ ಮನಸ್ಸು ಅಂತ ಹೇಳಿದ್ದಾರೆ ಅಂತಃಕರಣಕ್ಕೆ. ನಾಭಿ ಸರ್ವ ಪ್ರಾಣ ಬಂಧನ ಸ್ಥಾನಂ. ಈ ಪ್ರಾಣಗಳನ್ನು ಏನ್ ಮಾಡ್ತಿದೆ? ಬಂಧಿಸುವ ಸ್ಥಾನ ಯಾವುದು ಅಂದ್ರೆ ಈ ಹೊಕ್ಕಳು, ನಾಭಿ. ಅಲ್ಲಿ ಅದಕ್ಕೊಂದು ಫುಟ್ ನೋಟ್ ಕೊಡ್ತಾರೆ, ಏನಂತ? ತಸ್ಮಾತ್ ಅಪಾನ ಅಲ್ಲಿ ಇನ್ನೇನಿಲ್ಲ, ಒಟ್ಟಲ್ಲಿ ಎಲ್ಲ ಪ್ರಾಣಗಳನ್ನು ಅಂದ್ರೆ ಎಲ್ಲವನ್ನು ಕಂಟ್ರೋಲ್ ಮಾಡುವ. ಯಾಕೆಂದ್ರೆ ನಿಜ ನೋಡಿ, ಇಲ್ಲಿ ನಮಗೆ ಹೊಟ್ಟೆ ಅನ್ನೋದು ಹೇಗಿದೆ ಅಂದ್ರೆ, ಇದಕ್ಕೆ ಊಟ, ನಾವು ತಿಂದಿರೋ ಅನ್ನವನ್ನ ಇಲ್ಲಿ ಗ್ರಹಿಸ್ಬೇಕು. ಅದು ಇದ್ರೇನೆ, ಅನ್ನ ಬಂದ್ರೇನೆ ನಮಗೆ ಶಕ್ತಿ ಬರೋದು. ಆ ಶಕ್ತಿ ಬಂದ್ರೇನೆ ನೋಡೋಕ್ ಶಕ್ತಿ. ಯಾಕಂದ್ರೆ ಶ್ವೇತಕೇತುಗೆ ಏನ್ ಹೇಳಿದ್ರು ಉದ್ದಾಲಕ ಋಷಿ? 15 ದಿವಸ ಊಟ ಮಾಡ್ಬೇಡ. 15 ದಿವಸ ಊಟ ಮಾಡ್ದಿದ್ರೆ ಮಂತ್ರ ಹೇಳಿದ್ರೆ ಹೇಳಕ್ಕಾಗತ್ತ? ಒಂದು ಶಾಂತಿ ಮಂತ್ರ ಹೇಳಕ್ಕಾಗ್ಲಿಲ್ಲ ಅವನಿಗೆ. ಅದೇ ತಿರುಗು ಊಟ ಮಾಡ್ಬಿಟ್ಟು ರೆಸ್ಟ್ ತಗೊಂಡ್ ಬಂದ್ ಮತ್ತೆ ಎಲ್ಲ ಬಂತೋ ಇಲ್ವೋ? ಹಾಗಾದ್ರೆ ಏನಾಗತ್ತೆ? ಎಲ್ಲ ಸುಪ್ತವಾಗಿ ಕೂತಿರುತ್ತೆ. ಅದೆಲ್ಲ ಪ್ರಕಟ ಆಗ್ಬೇಕು ಅಂದ್ರೆ ಇಲ್ಲಿ ಪೆಟ್ರೋಲ್ ಹಾಕೋ ಸ್ಥಾನ ಇದು, ಇದನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದಕ್ಕೆ ಅಪಾನ, ಇಲ್ಲಿ ಎಲ್ಲಾನು ಬಂಧಿಸುತ್ತೆ. ಇದಕ್ ದೇವತೆ ಯಾರಪ್ಪ ಅಂತಂದ್ರೆ ಪಾ ಇಂದ್ರಿಯಕ್ಕೂ ಅಪಾನ ಅಂತಂದ್ರೆ, ಅಂದ್ರೆ ಯಾವ್ದು ಹೊರಗಾಗತ್ತಲ್ಲ, ಪಾಯು ಅಂದ್ರೆ ಹೊರಗಾಗತ್ತಲ್ಲ. ಅದೇ ರೀತಿ ನೆಕ್ಸ್ಟ್ ಆಮೇಲೆ ಜನ ಇದಕ್ ದೇವತೆ ಯಾರು? ಪಾ ಇಂದ್ರಿಯಕ್ಕೆ ಅಂದ್ರೆ ಮೃತ್ಯು. ಅದಕ್ಕೆ ನಾ ಕತೆ ಹೇಳ್ದೆ, ಬಾಯಿ ಮುಚ್ಕೊಂಡ ತಕ್ಷಣ ಎಷ್ಟು ಹಿಂಸೆ ಆಗತ್ತೆ. ಹುಟ್ಟಿದ ಮಗುಗೆ ಇಫ್ ದ ಕೆನಾಲ್ ಇಸ್ ನಾಟ್ ಕ್ಲಿಯರ್, ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತಿರುಗು ಅಡ್ಮಿಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಸರಿ ಮಾಡಕ್ಕೆ. ಯಾಕಂದ್ರೆ ಮೊದಲು ಇದು ಹೊರಗಡೆ ಗ್ಯಾಸ್ ಹೊರಗೋಗ್ಬೇಕು. ಇದು ಹೊರಗೋದ್ರೇನೆ ಮಗು ಸುರಕ್ಷಿತವಾಗಿದೆ ಅಂತ. ನೆಕ್ಸ್ಟ್ ಏನ್ ಮಾಡಿದ್ರು? ಈ ಇದಕ್ಕೆ ಯಾವುದು ಇಂದ್ರಿಯ ಬಂತು? ಅಪಾನ ಆಯ್ತು. ಇವಾಗ ಜನನೇಂದ್ರಿಯ ಅಂದ್ರೆ ರೀಪ್ರೊಡಕ್ಟಿವ್ ಆರ್ಗನ್ ಬಂತು. ಅದಕ್ಕೆ ಶಿಶ್ನ ಅಂತ ಹೇಳ್ತಾರೆ. ಅದಕ್ಕೆ ಇಂದ್ರಿಯ ಯಾವುದು? ರೇತಸ್ಸು. ಆ ರೇತಸ್ಸು ಹೋಗೋದಕ್ಕೆ ಯಾವುದು ಅಶಕ್ತಿ ಇದೆಯಲ್ಲ, ಅದು ಏನಾಯ್ತು? ಇಂದ್ರಿಯ ಅಂತ ಆಯ್ತು. ಇದಕ್ಕೆ ದೇವತೆ ಯಾರು? ನೀರು. ಯಾಕೆಂದ್ರೆ ನೀರು ಏನ್ ಹೆಲ್ಪ್ ಮಾಡುತ್ತೆ? ಒಂದು ಆಕಾರ ಕೊಡಕ್ಕೆ ಹೆಲ್ಪ್ ಮಾಡತ್ತೆ. ನೋಡಿ, ನಿಮ್ಮ ಮನೇಲಿ, ಅಡಿಗೆ ಮನೇಲಿ ಇಷ್ಟು ಗೋಧಿ ಹಿಟ್ಟಿದೆ, ಅಕ್ಕಿ ಹಿಟ್ಟಿದೆ. ನೀವ್ ಅದಕ್ಕೆ ಒಂದು ಆಕಾರ ಕೊಡ್ವಿ. ರೊಟ್ಟಿ ಮಾಡ್ಬೇಕು ಅಂದ್ರೆ ನೀರೇ ಇಲ್ದಿದ್ರೆ ಹೇಗ್ ಮಾಡ್ತೀರಾ? ನೀರ್ ಏನ್ ಮಾಡುತ್ತೆ ನಿಮಗೆ? ಇಟ್ ಹೆಲ್ಪ್ಸ್ ಯು ಟು ಗಿವ್ ಎ ಶೇಪ್. ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಸಹ ರೇತಸ ಉಚ್ಯತೆ. ಏನದು? ರೇತೋ ವಿಸರ್ಗಾರ್ಥತ್ವಾತ್ ಸಹ ರೇತಸ ಉಚ್ಯತೆ. ಅದು ಏನ್ ಮಾಡುತ್ತೆ? ಬಿಡುವುದಕ್ಕೆ ಉಪಯೋಗ ಆದ್ರಿಂದ ಅದನ್ನ ರೇತಸ್ಸು ಅಂತ ಹೇಳಿದ್ರು. ಪ್ರಜನೇಂದ್ರಿಯ ಸ್ಥಾನಂ ಅಂತ ಹೇಳಿದ್ರು. ಇವಾಗ ಇಂದ್ರಿಯ ನೀರೇ ಸಾಕಾರ ರೂಪ ಆಗೋದಕ್ಕೆ ನಮಗೆ ನೀರ್ ಬೇಕು. ಇದಿಷ್ಟು ಆ ಮಂತ್ರ ಆಯ್ತು. ಇವಾಗ ಮುಂದಿನ ಮಂತ್ರಕ್ಕೆ ಹೋಗೋಣ. 2ನೇ ಖಂಡ. ಇವಾಗ ಇಷ್ಟು ಏನಾಯ್ತು? ಮೊದಲನೇ ಖಂಡದಲ್ಲಿ ಆಗೋಯ್ತು. ಇವತ್ತು 2ನೇ ಖಂಡ ಶುರು. ತಾ ಏತಾ ದೇವತಾ ಸೃಷ್ಟ. ಓಂ ತಾ ಏತಾ ದೇವತಾ ಸೃಷ್ಟ. ಅಸ್ಮಿನ್ ಮಹತ್ಯರ್ನವೇ ಪ್ರಾಪತನ್. ಅಸ್ಮಿನ್ ಮಹತ್ಯರ್ನವೇ ಪ್ರಾಪತನ್. ತಂ ಅಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಜತ. ತಂ ಅಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಜತ. ತಾಂ
ಅಬ್ರುವನ್ ಆಯತನಂ ನಃ ಪ್ರಜಾನೀಹಿ ಆಯತನಂ ನಃ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತಾ ಅನ್ನಂ ಆದಾಮೇತಿ ಯಸ್ಮಿನ್ ಪ್ರತಿಷ್ಠಿತಾ ಅನ್ನಂ ಆದಾಮೇತಿ ತಾ ಏತಾ ದೇವತಾಃ ಸೃಷ್ಟ. ಹೀಗೆ ಸೃಷ್ಟಿಸಲ್ಪಟ್ಟ ಎಲ್ಲ ದೇವತೆಗಳು ಅಗ್ನಿ, ವಾಯು, ಆದಿತ್ಯ, ದಿಗ್ದೇವತೆಗಳು, ಆಮೇಲೆ ವಾಯು ದೇವತೆ, ವಾಯು ಆಯ್ತಾ ವಾಯು ದೇವತೆ, ಆಮೇಲೆ ಅಪಾನಕ್ಕೆ ಮೃತ್ಯು ದೇವತೆ, ಆಮೇಲೆ ಹೃದಯಕ್ಕೆ ಮನಸ್ಸು ದೇವತೆ ಅಲ್ವಾ, ಹೀಗೆ ರೇತಸ್ಸಿಗೆ ನೀರು ದೇವತೆ, ಹೀಗೆ ಎಲ್ಲಾ ದೇವತೆಗಳು ಸೃಷ್ಟಿ ಆದವರು ಏನ್ ಮಾಡಿದ್ರು, ಎಲ್ಲಿ ಬಿದ್ರು ಅವರು ಅಸ್ಮಿನ್ ಮಹತ್ಯರ್ಣಮೇ ಪ್ರಾಪತನ್, ದೊಡ್ಡ ಸಾಗರದಲ್ಲಿ, ಸಂಸಾರಾನು ಸಾಗರದಲ್ಲಿ ಬಿದ್ದರು. ಯಾವಾಗ ಬಿದ್ರು ಅವರು, ಅವರಾಗೆ ಬಿದ್ರ ಬೇರೆ ಯಾರಾದ್ರೂ ತಳ್ಳಿದ್ರ? ಇದು ದೊಡ್ಡ ಪ್ರಶ್ನೆ. ಒಂದ್ಸಲಿ ತುಂಬಾ ಜನ ಪಿಕ್ನಿಕ್ ಹೋಗಿದ್ರಂತೆ. ಹೋದ್ರೆ ಏನಾಗಿದೆ, ಅಲ್ಲಿ ನದಿ ಹರಿತಾ ಇದೆ, 2 ದಡ ಇದೆ, ಅಸಾಧ್ಯ ಮೊಸಳೆಗಳು. ಅವಾಗ ಎಲ್ಲಾರು ನೋಡ್ತಾ ಇದ್ರಂತೆ ಎಷ್ಟು ಮೊಸಳೆಗಳಿದೆ ಅಂತ. ಆವಾಗ ಒಬ್ಬ ಯಾರು ಹೇಳಿದಂತೆ, ನಿಜವಾಗ್ಲೂ ಈ ಮೊಸಳೆಗಳು ಇರೋ ಇದನ್ನ ಈ ಕಡೆಯಿಂದ ಆ ಕಡೆಗೆ ತುಂಬಾ ಡಿಸ್ಟೆನ್ಸ್ ಇಲ್ಲ, ತುಂಬಾ ಚಿಕ್ಕದು, ಆದ್ರೂ ಕ್ರಾಸ್ ಮಾಡಿದ್ರೆ ಅವ್ನು ತುಂಬಾ ಧೀರಾನೆ ಅಂದ್ರಂತೆ. ಅದಕ್ಕೆ ಯಾರು ಮಾಡ್ಬೋದು ನಮ್ಮಲ್ಲಿ ಅಂತ ಹೇಳಿದ್ರಂತೆ. ಅಷ್ಟೊಳಗೆ ಒಬ್ಬ ಧಡಕ್ಕಂತ ನೀರಿಗೆ ಬಿದ್ಬಿಟ್ನಂತೆ. ಎಲ್ಲಾರು ನೋಡ್ತಾನೆ ಇದಾರೆ, ಮೊಸಳೆಗಳಿದೆ ಅಂತೂ ಹಾಗೆ ಹೀಗೆ ಮಾಡ್ಬಿಟ್ಟು ಆ ಕಡೆ ಬಂದಂತೆ. ಬಂದ್ಮತ್ತೆ ಎಲ್ಲಾರು ಅವನನ್ನ ಹೊಗಳೋದಕ್ಕೆ ಇದು ಎಲ್ಲ. ಅವಾಗಂತೆ ಮೊದಲು ನಿಲ್ಸಿ ಯಾರು ನನ್ನನ್ನು ತಳ್ಳಿದ್ದು ಅಂತ ಕೇಳಿದ್ರು. ಅವನಾಗೆ ಅವನು ಬಿದ್ದಿರ್ಲಿಲ್ಲ, ತಳ್ಳಿದ್ರು ಅಂತ. ಬಟ್ ಇಲ್ಲಿ ಪ್ರಶ್ನೆ ಏನು ನೋಡಮ್ಮ, ಯಾರಾದ್ರೂ ಇನ್ನೊಬ್ರು ಇರ್ಬೇಕು ಅಂದ್ರೆ ಯಾರು ಒಬ್ಬನೇ ಇರೋದು? ಆತ್ಮ, ಪರಮಾತ್ಮ ಒಬ್ಬನೇ. ಹಾಗಾದ್ರೆ ಪರಮಾತ್ಮ ದೇವತೆಗಳನ್ನ ತಳ್ಳಿದ್ನ? ಯಾವತ್ತಾರು ಪರಮಾತ್ಮ ನಮ್ಗೆ ಹೇಳಿದಾನ 2 ಚಾಕ್ಲೇಟ್ ತಿನ್ನು, 4 ಚಾಕ್ಲೇಟ್ ತಿನ್ನು ಅಂತ? ಪರಮಾತ್ಮ ಯಾವತ್ತೂ ಹೇಳಿಲ್ಲ ಪಾಪ. ಯಾವಾಗ್ಲೂ ಇನ್ಫ್ಯಾಕ್ಟ್ ಅಂತರ್ಯಾಮಿಯಾಗಿ ಇದ್ದುಕೊಂಡು ತುಂಬಾ ತಿನ್ಬೇಡ ಅಂತ ಹೇಳ್ತಾನೆ ಬೇಕಾದ್ರೆ. ಯಾವತ್ತೂ ನಮ್ಮನ್ನ ವಿಷಯದ ಸಮುದ್ರದಲ್ಲೇ ಹಾಕೋಲ್ಲ ಅವನು ಪರಮಾತ್ಮ. ನಾವೇ ಆಸೆ ಪಟ್ಟು ಬೀಳ್ತೀವಿ, ನಾವೇ ಆಸೆ ಪಟ್ಟು ಸೀರೆ ಅಂಗಡಿಗೆ ಹೊಟ್ಟೋಗ್ಬಿಡ್ತೀವಿ. ಆಮೇಲೆ ಎಷ್ಟೊತ್ತಾಗತ್ತೆ ಹೊರಗ್ ಬರಕ್ಕೆ? ಮಿನಿಮಮ್ 1-1.5 ಗಂಟೆ ಆಗತ್ತಾ? ಇನ್ನೂ ಸ್ವಲ್ಪ ಸರಿಯಾಗಿ ಸೆಲೆಕ್ಟ್ ಮಾಡೋರು ಇನ್ನೆಷ್ಟು ಬೇಕಾದಷ್ಟು. ಅದೇ ಇಲ್ಲಿ ನೋಡಿ, ಪರಮಾತ್ಮ ತಳ್ಳಿಲ್ಲ ಯಾವ ದೇವತೆಗಳನ್ನು, ಸಂಸಾರ ಅವರೇ ಬಿದ್ರು. ಅದೇ ರೀತಿ ನೀನು ಯೋಚನೆ ಮಾಡಿ, ಎಲ್ಲದಕ್ಕೂ ಕಾರಣ ನಾವೇ ಬಂದಿರೋದು, ನಾವೇ ಇಷ್ಟಪಟ್ಟಿರೋದು, ಬಂದಿರೋದು. ಬಂದ್ ಮತ್ತೆ ಪರಮಾತ್ಮ ಏನ್ ಮಾಡ್ತಾನೆ, ಯಾರೇ ಆ ಸಮುದ್ರದಲ್ಲಿ ಬಿದ್ರೆ, ಒಂದು ಲಾ ಇದೆ, ಆ ಸಮುದ್ರದಲ್ಲಿ ತಮ್ಮ ಅಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಜತ. ಅವ್ರು ಎಲ್ಲರೂ ಹಸಿವು ಬಾಯಾರಿಕೆಯಿಂದ ಕೂಡ್ಕೊಳ್ಬೇಕು, ಅದು ಲಾ. ಅದು ಯಾರೇ ಸಂಸಾರ ಅನ್ನೋ ಸಮುದ್ರಕ್ಕೆ ಬಿದ್ದು ಬಿಡ್ತಾರೋ ಇನ್ಎವಿಟಬಲ್. ಹಂಗರ್ ಅಂಡ್ ಥರ್ಸ್ಟ್ ಅನ್ನೋದು ಇನ್ಎವಿಟಬಲ್. ಅವಾಗ ಬಿದ್ಬಿಟ್ಟ ತಕ್ಷಣ ಹಸು ಅಂದ್ರೆ ಏನು, ಅದಕ್ ಮುಂಚೆ ಏನು ಇರ್ಲಿಲ್ಲ. ಅವರು ವಿರಾಟನಲ್ಲಿ ಹೇಗೆ ನೋಡಿ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ. ತಾಯಿ ಗರ್ಭದಲ್ಲಿ ಮಗು ಇರೋವಾಗ ಹಸುವಿಗೆ ಅಳೋದೇ ಇಲ್ಲ, ಗಲಾಟೆನೇ ಇಲ್ಲ, ಅದಕ್ಕೆ ಆಟೋಮೆಟಿಕ್ ಆಗಿ ಸಪ್ಲೈ ಆಗ್ತಾ ಇರುತ್ತೆ. ಅದೇ ಹೊರಗು ಬಂತು ನೋಡಿ, ಹಸು ಬಾಯಾರಿಕೆಯಿಂದ ಕೂಡ್ಕೊಂತು ವರ 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 ಅಂತ ಶುರು ಮಾಡ್ತು ಅಳಕ್ಕೆ. ಏನು ಮಗುದು ಹಾಸ್ಪಿಟಲ್ ಅಲ್ಲಿ ಹಾಗೆ ಕೇಳ್ಸದೆ. ಅದು ರಾತ್ರಿ ಮಗು ಹುಟ್ಟುತ್ತಲ್ಲ, ಅವ್ರು ಎಲ್ಲಾರು ಮಲಗಿರ್ತಾರೆ, ಜೋರ ಶಬ್ದ ಕೇಳುತ್ತೆ, ಅಷ್ಟು ಶಕ್ತಿ ಇರುತ್ತೆ ಅವ್ರಿಗೆ. ಎಲ್ಲರಿಗೂ ಏನು ಅನುಭವದಲ್ಲಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ಉಪನಿಷತ್ತನ್ನ. ನಮ್ಗೆ ಏನನ್ಸುತ್ತೆ, ಅನ್ಯಾಯ ಉಪನಿಷತ್ ಓದ್ದೆ ಅನ್ಯಾಯ ಕಾಲ ಕಲ್ಬಿಡ್ತಾರಲ್ಲ ಅನ್ಸುತ್ತೆ, ಆಸೆ ಆಗುತ್ತೆ ಇನ್ನೊಬ್ಬರು ಕೇಳ್ಬೇಕು ಅಂತ. ಅವ್ರು ಹೇಳ್ತಾರೆ, ಇವಾಗ ಅಲ್ಲಿ ಬಿದ್ದು ಬಿಟ್ಟಿದ್ದಾರೆ, ಅವ್ರಿಗೆ ಹಸು ಭಯ ಏನಂ ಅಬ್ರುವನ್. ಅವರು ಆ ದೇವರನ್ನ ಕುರಿತು, ಆತ್ಮನನ್ನ ಕುರಿತು, ಪರಮಾತ್ಮನನ್ನ ಕುರಿತು ಅವ್ರು ಹೇಳಿದ್ರು, ನಾವಂತೂ ಇಲ್ಲಿ ಬಂದ್ಬಿಟ್ಟಿದೀವಿ, ಹಸುವು ಬಾಯಾರಿಕೆ ಆಗ್ಬಿಟ್ಟಿದೆ, ನೀವು ಒಂದು ಕೆಲಸ ಮಾಡಿ, ನಮ್ಗೆ ಆಯತನಂ
ನಹ ಪ್ರಜಾನೀಹಿ, ನಮ್ಗೆ ಒಂದು ಆಯತನ ಆಶ್ರಯವನ್ನು ಕೊಡಿ, ಕೂತ್ಕೊಳ್ಳಕ್ ಒಂದ್ ಜಾಗ ಕೊಡಿ ಪ್ಲೀಸ್, ಕೂತ್ಕೊಳ್ಳಕ್ಕೆ ಜಾಗ ಕೊಡಿ. ಯಾಕೆ ಕೂತ್ಕೊಳ್ಳಕ್ ಜಾಗ ಬೇಕು ಅಂತ ಪರಮಾತ್ಮ ಕೇಳ್ತಾನೆ. ಯಸ್ಮಿನ್ ಪ್ರತಿಷ್ಠಿತ, ಅಲ್ಲಿ ನಾವು ಕೂತ್ಕೊಂಡು ಅನ್ನಂ ಆದಾಮೇತಿ ಅಲ್ವಾ. ಶಾರದಾ ಹೇಳಿ. ಅದಾಮ ಇತಿ, ಅನ್ನಂ ಅದಾಮ ಇತಿ ಅಂದ್ರೆ ಎಲ್ಲಿ ಬಿದ್ದು ನಾವು ಎಲ್ಲಿ ಕೂತ್ಕೊಂಡು ಅನ್ನವನ್ನು ಗ್ರಹಿಸಬೇಕೋ ಅದನ್ನ, ಅಂತ ಜಾಗವನ್ನ ನಮ್ಗೆ ತೋರಿಸು ಅಂತ ಕೇಳ್ಕೊಂಡ್ರು. ನೋಡಿ ಇನ್ನೊಂದ್ಸ ಹೇಳ್ತೀನಿ. ತಾ ಏತಾ ದೇವತಾ ಸೃಷ್ಟ, ಈ ಯಾರು ಸೃಷ್ಟಿಸಲ್ಪಟ್ಟ ದೇವತೆಗಳು ಎಲ್ಲ ಗೋಲಕಗಳಿಗೆ ಅಧಿಷ್ಠಾತ್ರಿ ದೇವತೆಗಳಾಗಿ, ಆಮೇಲೆ ಲೋಕಪಾಲಕರಾಗಿ ಸೃಷ್ಟಿ ಆದ ದೇವತೆಗಳು ಅಸ್ಮಿನ್ ಮಹತ್ಯರ್ಣವೇ ಪ್ರಾಪತನ್, ಈ ಸಂಸಾರ ಅನ್ನೋ ದೊಡ್ಡ ಸಾಗರದಲ್ಲಿ ಬಿದ್ದರು. ಅವ್ರಿಗೆ ಬಿದ್ದ ತಕ್ಷಣ ಏನಾಯ್ತು, ಅದರದ ಧರ್ಮ ಇಲ್ಲಿ ಬಂತು. ಇವಾಗ ನೀವು ಯಾವ್ದೋ ಒಂದು ಕಲರ್ ನೀರಲ್ಲಿ, ಅರಿಶಿನದ ನೀರಲ್ಲಿ ಬಿದ್ರೆ ಅರಿಶಿನ ಹಾಗೆ ಆಗತ್ತೆ. ಅದೇ ರೀತಿ ತಮ್ಮ ಅಶನಾಯ ಪಿಪಾಸಾಭ್ಯಾಂ ಅನ್ವವಾಜ್ಯತ, ಎಲ್ಲಾರನ್ನೂ ಹಿಡ್ಕೊಂಡ್ಬಿಡತ್ತೆ ಹಸು ಬಾಯಾರಿಕೆ. ತಾಯೇನಂ ಅಬ್ರುವನ್, ಆವಾಗ ಆ ದೇವತೆಗಳೇನ್ ಮಾಡಿದ್ರು, ಆ ಪರಮಾತ್ಮನನ್ನ ಕುರಿತು ಹೀಗಂತ ಹೇಳಿದ್ರು. ಆಯತನಂ ನ ಪ್ರಜಾನೀಹಿ, ನಮಗೆ ಒಂದು ಸ್ಥಾನವನ್ನು ತಿಳಿಸಪ್ಪ, ನಮಗೆ ಕೊಡು. ಯಸ್ಮಿನ್ ಪ್ರತಿಷ್ಠಿತ ಅನ್ನಂ ಅದಾಮ ಇತಿ, ಎಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ಬೋದೋ, ತಿನ್ನಬಹುದೋ, ಗ್ರಹಿಸಬಹುದೋ ಅಂತ ಜಾಗವನ್ನು ನನಗೆ ಹೇಳು. ಇವಾಗ ಇಲ್ಲಿ ವರ್ಣನೆ ಮಾಡ್ತಾರೆ, ಸಂಸಾರದ ವರ್ಣನೆ. ಸ್ವಲ್ಪ ಏಕಾಗ್ರತೆಯಿಂದ ಕೇಳಿ, ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತ. ತಾ ಏತ ಅಗ್ನಾದಿಯೋ ದೇವತಾ ಲೋಕಪಾಲತ್ವೇನ ಸಂಕಲ್ಪ್ಯ ಸೃಷ್ಟಾ ಈಶ್ವರೇಣ ಅಸ್ಮಿನ್ ಸಂಸಾರಾರ್ಣವೇ ಸಂಸಾರ ಸಮುದ್ರೇ ಮಹತಿ ಅವಿದ್ಯಾ ಕಾಮ ಕರ್ಮ ಪ್ರಭವ ದುಃಖ ಉದಕೆ ತೀವ್ರ ರೋಗ ಜರಾ ಮೃತ್ಯು ಮಹಾಗ್ರಾಹೆ ಅನಾದೌ ಅನಂತೆ ಅಪಾರೆ ನಿರಾಲಂಬೆ ವಿಷೇಂದ್ರೇ ಜನಿತ ಸುಖ ಲವ ಲಕ್ಷಣ ವಿಶ್ರಾಮೆ ಪಂಚ ಇಂದ್ರಿಯಾರ್ಥ ತೃಣ್ಮಾರುತ ತೃಣ್ಮಾರುತ ವಿಕ್ಷೋಭೋತ್ತಿತ ಅರ್ಥ ಅನರ್ಥ ಶತಮುಹೋರ್ಮೋರ್ ಅಂದ್ರೆ ಅಲ್ವಾ, ಕರೆಕ್ಟಾ? ಹಾ. ಆಮೇಲೆ ರೌರವಾದಿ ಅನೇಕ, ಆಮೇಲೆ ಅನೇಕ ನಿರಯಗತನ ಆಹಾತ್ ಇತ್ಯಾದಿ ಅಂದ್ರೆ ಕೂಗೋದು, ಎಲ್ಲ ಕೂಕೋತಾರಲ್ಲ ದುಃಖದಿಂದ, ಅದು ಕೂಜಿತ ಕ್ರೋಶಾನ ಉದ್ಭೂತ ಮಹಾರವೇ ರವ ಅಂದ್ರೆ ಶಬ್ದ, ಅನೇಕ ಶಬ್ದಗಳು. ಅಯ್ಯೋ ಬಿದ್ದು ಬಿಟ್ಟಿದ್ದೀನಿ, ಅಯ್ಯೋ ಗಾಯ ಆಗ್ಬಿಟ್ಟಿದೆ, ನನಗ್ ತಡೆಯೋಕಾಗ್ತಿಲ್ಲ, ತಲೆನೋವು, ನನ್ಗೆ ತುಂಬಾ ಹೊಟ್ಟೆ ಹಸು, ಅಯ್ಯೋ ನನಗ್ ಭಯ ಆಗ್ತಿದೆ, ಈ ತರ ಎಲ್ಲ ಕೂಗಿರೋ ಅಂತ ಸಂಸಾರ. ಸತ್ಯಾಜ್ಯ ವದನಾದಯ ಹಿಂಸಾ ಶಮ, ನೋಡಿ ಅಲ್ಲಿ ತನಕ ಏನದು ಸತ್ಯ, ಆರ್ಜವ, ದಾನ, ದಯ, ಹಿಂಸಾ, ಶಮ, ದಮ, ನೃತ್ಯಾದಿ ಗುಣಪಾತಯ್ಯ, ಪೂರ್ಣ ಜ್ಞಾನ ಉಡುಪೆ ನೋಡಿ ಅಂತ ಹೇಳ್ಕೊಡ್ತಿದ್ದಾರೆ. ಇದನ್ನೆಲ್ಲ ಮಾಡಿದ್ರೆ ಏನಾಯ್ತು, ಇಷ್ಟೇ ಅಲ್ಲ, ಅಲ್ಲಿ ಹೇಗಿದೆ ಪೂರ್ಣ ಜ್ಞಾನ ಉಡುಪೆ ಅಂದ್ರು. ಒಂದು ನೌಕೆನೂ ಇದೆ ರೆಡಿಯಾಗಿ, ಸತ್ಸಂಗ ಸರ್ವ ತ್ಯಾಗ ಮಾರ್ಗೆ, ಆಮೇಲೆ ರಸ್ತೆನೂ ಇದೆ, ಯಾವುದು ಸತ್ಸಂಗ ಆಗುದು, ಆಮೇಲೆ ದಡಾನು ಇದೆ, ಯಾವುದು ಮೋಕ್ಷ ತೀರೆ. ಏತಸ್ಮಿನ್ ಮಹತಿ ಅರ್ಣವೇ ಪ್ರಾಪತನ್ ಪತಿತವತ್ಯ, ಅದ್ರಲ್ಲಿ ಬಿದ್ದವರಾದ್ರು, ಇಂಥ ಸಂಸಾರ ಸಾಗರದಲ್ಲಿ ಬಿದ್ದಾರ. ಲೋಕಪಾಲಕರು ಏನ್ ಮಾಡಿದ್ರು, ಸೃಷ್ಟಿ ಆದ ಮತ್ತೆ ಸಂಸಾರದಲ್ಲಿ ಬಿದ್ರಲ್ಲ, ಅದು ಹೇಗಿದೆ ಸಂಸಾರ ಸಾಗರ, ಅವಿದ್ಯಾ ಕಾಮ ಕರ್ಮ ಇದರಿಂದ ಆಗಿರೋ ದುಃಖವೆಂಬ ನೀರು, ಆಮೇಲೆ ಬೇಕಾದಷ್ಟು ರೋಗಗಳು, ಅನ್ಬೇರಿಂಗ್
ಎಂತ ಜ್ವರನಂತೆ, ಕರೋನಾನಂತೆ, ಆಮೇಲೆ ಕೋಲ್ಡ್ ಅಂತೆ, ಕಾಫ್ ಅಂತೆ, ಎಂತ ಇಲ್ಲ ಬೇಕಾದಷ್ಟು. ಜೊತೆಲಿ ಮುಪ್ಪು ಸಾವು ಅಲ್ವಾ, ವೃದ್ಧಾಪ್ಯ, ಆಮೇಲೆ ಡೆತ್, ಸಾಲ್ದ ಅದೆಲ್ಲ. ಇಷ್ಟೇ ಇಲ್ದೆ ಅವ್ರು ಹೇಳ್ತಾರೆ ಆಶ್ರಯನೂ ಇಲ್ಲ, ಇದು ಯಾವತ್ತು ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ದೂರ ಇರೋಂಗಿದೆ, ನಮಗೆ ದಡ ಕಾಣಿಸ್ತಾ ಇಲ್ಲ. ಆಮೇಲೆ ಮಧ್ಯ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಬಂದು ಬಂಡೆ ಇರುತ್ತಲ್ಲ, ಹಾಗೆ ವಿಷಯೇಂದ್ರಿಂದ ಸುಖ, ಒಂದ್ ಸ್ವಲ್ಪ ಸುಖ, ಕಣ್ಣಿಂದ ನೋಡಿದಾಗ ಸುಖ, ಕಿವಿಯಿಂದ ಕೇಳಿದಾಗ ಸುಖ. ಇದು ಇಷ್ಟಾದ್ರೂ ತಿರುಗು ಏನಾಯ್ತು, ಆ ಬಯಕೆ ಅಂತಿದೆಯಲ್ಲ, ಕ್ರೇವಿಂಗ್, ಆ ಕ್ರೇವಿಂಗ್ ನಾಳೆ ಬಂದು ಬಂದು ನಮ್ಮನ್ನ ಹೊಡೆದು ಬಂಡೆ ಮೇಲೆ ಕೂತಿರ್ತೀವಿ ಆರಾಮಾಗಿ, ಅಲ್ಲಿಂದ ತೆಗೆದು ನಮ್ಮನ್ನ ತಳ್ಳಿ ಬೀಳ್ತೀವಿ ನಾವು. ಕ್ರೇವಿಂಗ್ ಅನ್ನೋದು ಈ ಎಲ್ಲ ಹಾ ಹಾ ಅಂತ ಮಹಾರೌರವೇ ಶಬ್ದಗಳಿಂದ ಕೂಡ್ಕೊಂಡಿದೆ. ಒಬ್ಬೊಬ್ಬರು ಕೂಗ್ಕೋತಾ ಇದ್ದಾರೆ, ಅಯ್ಯೋ ನನ್ ತಲೆನೋವು ಅಂತಾರೆ, ಇನ್ನೊಬ್ರು ಅಯ್ಯೋ ನನಗ್ ಬಡತನ ಇದ್ದಾರೆ ಅಂತಾರೆ, ಒಬ್ಬೊಬ್ರು ಒಂದೊಂದು. ಬಟ್ ಇಷ್ಟೇ ಅಲ್ಲ, ಶಂಕರಾಚಾರ್ಯ ಹೇಳಿದ್ರು, ಪರಮಾತ್ಮ ಯಾವತ್ತೂ ಬರೀ ನೆಗೆಟಿವ್ ಸೃಷ್ಟಿ ಮಾಡೋದಿಲ್ಲ. ಅದ್ ಹೇಳ್ತಾರೆ, ಇದೆಲ್ಲ ನಮ್ಮ ಕರ್ಮದಿಂದಾನೇ ಎರಡೂ ಆಗಿರೋದು. ಅವ್ರು ಹೇಳ್ತಾರೆ, ಸತ್ಯ, ಆರ್ಜವ, ದಾನ. ಸತ್ಯ ಅಂದ್ರೇನು? ಪ್ರಿಯವಾಗಿ ಹೇಳೋದು ಅಲ್ವಾ, ಹಿತವಾಗಿರೋದ ಮಾತನ್ನ ಹೇಳೋದು, ಸುಳ್ಳನ್ನ ಹೇಳ್ಬಾರ್ದು. ಜಸ್ಟ್ ಪ್ರಿಯವಾಗಿದೆ ಅಂತ ಸುಳ್ಳನ್ನ ಹೇಳ್ಬಿಡ್ಬಾರ್ದು. ಆಮೇಲೆ ಸತ್ಯ ಹೇಳ್ತೀನಿ ಅಂತ ಅಪ್ರಿಯವಾದ ಸತ್ಯವನ್ನು ಹೇಳ್ಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನಾ ಬ್ರೂಯಾತ್ ಅಪ್ರಿಯಂ ಅಸತ್ಯಂ. ಅಪ್ರಿಯಂ ಸತ್ಯಂ, ಆಮೇಲೆ ಅನೃತಂ, ಪ್ರಿಯಂ ಅನೃತಂ, ಎರಡನ್ನೂ ಹೇಳ್ಬಾರ್ದು. ಆರ್ಜವ, ಆರ್ಜವ ಅಂದ್ರೆ ಸರಳತೆ, ಸ್ಟ್ರೇಟ್ ಫಾರ್ವರ್ಡ್ನೆಸ್. ನಾವು ವಾಂಗ್ಮೆ ಮನಸ್ಸಿ ಪ್ರತಿಷ್ಠಿತ ಹೇಳ್ತೀವಲ್ಲ ಅದು. ದಾನ, ಶೇರ್ ಮಾಡೋದು, ನಮ್ಮ ಹತ್ರ ಇರೋದು ಇನ್ನೊಬ್ಬರ ಹತ್ರ ಶೇರ್ ಮಾಡೋದು. ದಯೆ, ನನಗೆ ಹೇಗೆ ದುಃಖನೋ ಹಾಗೆ ಇನ್ನೊಬ್ಬರಿಗೂ ದುಃಖ. ನನಗೆ ಹೇಗೆ ಕೆಲಸ ಮಾಡಿದ್ರೆ ಸುಸ್ತಾಗತ್ತೋ ಇನ್ನೊಬ್ರಿಗೂ ಕೆಲಸ ಮಾಡಿದ್ರೆ ಸುಸ್ತಾಗತ್ತೆ ಅಲ್ವಾ. ನನಗೆ ತುಂಬಾ ಮೆಟ್ಲು ಹತ್ಕೊಂಡು ಅದನ್ನ ಗುಡಿಸಿ ಒರೆಸಿದ್ರೆ ತೊಳೆದ್ರೆ ಸುಖ ಕಷ್ಟ ಆಗುವಂಗೆ ಇನ್ನೊಬ್ರಿಗೂ ಮಾಡ್ದವ್ರಿಗೆ ಕಷ್ಟ ಆಗತ್ತೆ. ಹೀಗೆ ನಮ್ಗೆ ಭಾವನೆ ಬಂದ್ರೆ ಅದಕ್ಕೆ ದಯೆ. ಆಮೇಲೆ ಅಹಿಂಸೆ, ಏನು ಹಿಂಸೆ ಮಾಡೋದು ಇಲ್ಲ ಅಂತಲ್ಲ. ಅಹಿಂಸೆ ಅಂದ್ರೆ ಎಲ್ಲರಿಗೂ ವ್ಯಾಲ್ಯೂ ಕೊಡೋದು, ಎಲ್ಲರ ಜೀವನ ಶಕ್ತಿಗೂ ವ್ಯಾಲ್ಯೂ ಕೊಡೋದು. ಶಮ, ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದು. ದಮ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ಧೃತಿ, ಒಂಥರ ಮನಸ್ಸು ಕೆಳಗ್ ಬಿದ್ದು ಬಿಟ್ಟಿರುತ್ತೆ, ಹೆಲ್ಪ್ಲೆಸ್ ಆಗ್ಬಿಡ್ತೀರ, ಏನು ಬೇಡ ಆಗೋದಿಲ್ಲ ನನ್ ಕೈಲಿ, ಐ ಕೆನಾಟ್ ಡೂ ಎನಿಥಿಂಗ್ ಅಂತ ಬಂದಾಗ ಅದನ್ನ ಎತ್ತುವಂತ ಶಕ್ತಿ ಪರಮಾತ್ಮ ನಮ್ಮ ಒಳಗೆ ಇಟ್ಟಿದ್ದಾನೆ. ಅದಕ್ಕೆ ಧೃತಿ. ಇದಕ್ಕೆಲ್ಲ ಏನ್ ಹೆಸರು? ಆತ್ಮ ಗುಣಗಳು. ಇದಿಷ್ಟೇ ಅಲ್ಲ, ಇನ್ನೊಂದು ಏನ್ ಮಾಡಿದಾನೆ ಪರಮಾತ್ಮ, ಒಂದು ದಾರಿನೂ ಇಟ್ಟಿದಾನಲ್ಲಿ. ಯಾವುದದು? ಸತ್ಸಂಗ ಅನ್ನೋ ದಾರಿ. ಅದ್ರಲ್ಲಿ ದೊಡ್ಡ ದೊಡ್ಡ ಒಂದು ಬೋಟ್ ಇಟ್ಟಿದ್ದಾನೆ, ಬ್ಯೂಟಿಫುಲ್ ಬೋಟ್. ಯಾವುದು? ಜ್ಞಾನ ಅನ್ನೋ ಬೋಟ್. ಅದನ್ನ ನಡ್ಸೋನ್ ಯಾರಪ್ಪ ಅಂದ್ರೆ ನಮ್ಮ ಅಂತರ್ಯಾಮಿನೇ ನಡೆಸ್ತಾ ಇದ್ದಾನೆ. ಪಾಪ ಅವನ್ ಬೋಟ್ ಮ್ಯಾನ್ ಆಗ್ಬಿಟ್ಟಿದ್ದಾನೆ ನಮ್ಗೋಸ್ಕರ. ಆಮೇಲೆ ಅವನು ಹೇಳ್ತಾನೆ, ನಾವ್ ಕೂತ್ಕೊಳ್ಳಿಕ್ ರೆಡಿ ಇಲ್ಲ. ಯಾಕೆಂದ್ರೆ ನಮ್ಗೆ ಪುಟ್ ದಡಾನೆ ಬಂಡೆಕಲ್ ಮೇಲೆ ಕೂರೋಕ್ ಇಷ್ಟಾನೇ ವಿನ ಬೋಟಲ್ಲಿ ಕೂತ್ಕೊಂಡು ಹೋಗೋಕ್ ಇಷ್ಟ ಇಲ್ಲ ನಮ್ಗೆ. ಅವನು ಎಷ್ಟು ಜನ್ಮಗಳಿಂದ ನಮ್ಮನ್ ಕರೀತಿದ್ದಾನೆ ಗೊತ್ತಾ? ಬಂದ್ಬಿಡಿ ಮೋಕ್ಷಕ್ಕೆ ಹೋಗೋಣ ಅಂತ. ನಾವ್ ಹೇಳ್ತೀವಿ ಇಲ್ಲ ನೋಡಿ, ಆ ಬಂಡೆ ತುಂಬಾ ಚೆನ್ನಾಗಿದೆ ಅಂತ, ಅಲ್ಲಿ ನಮ್ಗೆ ಚೆನ್ನಾಗ್ ಕಾಣಿಸ್ತಿದೆ, ಸ್ವಲ್ಪ ಆ ಬಂಡೆಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇನ್ನೊಂದ್ ಬಂಡೆಲಿ ಹೋಗ್ಬಿಟ್ಟು ಹೀಗೇ ಮಾಡ್ತಾ ಇದೀವಿ ಯಾವಾಗಿಂದ? ಅನಾದಿ ಕಾಲದಿಂದ. ಇವಾಗ ಹೇಳ್ತಾರೆ, ಈ ಸಲಿನಾದ್ರೂ ದೋಣಿಲೆ ಕೂತ್ಕೊಂಡ್ರೆ ಆವಾಗ ಮಾರ್ಗ ಯಾವುದು? ಸತ್ಸಂಗ, ಸರ್ವತ್ಯಾಗ ಅನ್ನೋ ಮಾರ್ಗ. ಆಮೇಲೆ ಎಲ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾನೆ? ಮೋಕ್ಷ ಅನ್ನೋದು ಬ್ಯಾಂಕ್, ಆ ಕಡೆ ಬ್ಯಾಂಕ್ ಸೇರಿಸ್ಬಿಡ್ತಾನೆ. ಇಂಥ ದೊಡ್ಡ ಇದ್ರೊಳಗೆ ಯಾರು ಬಿದ್ರಪ್ಪ ಅಂದ್ರೆ ದೇವತೆಗಳು ಬಿದ್ರು. ಸೊ ಇದಕ್ಕೆ ಸಜ್ಜಾನ್ ಸರಸ್ವತಿಗಳು ಒಂದು ಒಳ್ಳೆ ಸೆಂಟೆನ್ಸ್ ಬರೀತಾರೆ. ಓಹೋ, ಹಾಗಾದ್ರೆ ನಾವು ದೇವತೆ ಆದ್ರೂನು ಏನು ಮುಕ್ತಿ ಸಿಗೋಲ್ದ? ಓಹೋ, ಜ್ಞಾನದಿಂದಲೇ ಮುಕ್ತಿ ಅನ್ನೋದು ಗೊತ್ತಾಯ್ತು. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ
पृथिवी सस्यशालिनी देशोऽयं शोभरहितो ब्राह्मणाः सन्तु निर्भयाः। ओम शांति शांति शांति।